ತುಂಬಾ ಫಾಸ್ಟ್ ಲೈಫ್ ಸ್ಟೈಲ್ ಅಂತ ಏನ್ ಹೇಳ್ತೀವಿ ದಟ್ ಈಸ್ ದಿ ಮೇಜರ್ ಫ್ಯಾಕ್ಟರ್. ಅದರಿಂದನೇ ಒಬೆಸಿಟಿ ಇನ್ಸಿಡೆನ್ಸ್ 10-15 ವರ್ಷದಲ್ಲಿ ಜಾಸ್ತಿ ಆಗಿದೆ. ಡಾಕ್ಟರ್, ಇದು ಹಾರ್ಮೋನ್ ವೇರಿಯೇಷನ್ಸ್ ಆದಾಗ ಕೂಡ ಈ ಒಂದು ಬೊಜ್ಜು ಬರುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಹೌದು. ಡಯಾಬಿಟಿಸ್ ಯಾರಿಗೆ ಇರುತ್ತೆ, ಸೊ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಅವರಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮುಂಚೆ ಏನಾಗಿರೋದು ಅಂದ್ರೆ, ಒಂದು ಕಾಫಿ ಶಾಪಿಗೆ ಹೋದ್ರೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಕಾಫಿ ಕುಡಿತಾ ಇದ್ವಿ, ಅದ್ರದ್ದೊಂದು 50 ಕ್ಯಾಲೋರೀಸ್ ಬರೋದು ಅಟ್ ಮ್ಯಾಕ್ಸ್. ಸೊ ಇವಾಗ ಅದೇ ನಾವು ಕೆಫೆನಲ್ಲಿ ಕುಡಿದ್ರೆ ಅದು ಸಿರಪ್ ಸ್ವೀಟ್ನರ್ಸ್ ಎಲ್ಲ ಹಾಕಿ ಎಕ್ಸ್ಟ್ರಾ ಅದೇ ಅರೌಂಡ್ 300 to 400 ಕಿಲೋ ಕ್ಯಾಲೋರೀಸ್ ವರೆಗೂ ಬರುತ್ತೆ. ಸೊ ಇಂಟು 10 times ಕಿಲೋ ಕ್ಯಾಲೋರೀಸ್ ತಗೊಳ್ತಾ ಇರ್ತೀವಿ. ಪ್ರಾಸೆಸ್ಡ್ ಫುಡ್, ಹೈ ಕ್ಯಾಲೋರಿ ಡೆನ್ಸ್ ಫುಡ್, ಐಸ್ ಕ್ರೀಮ್ಸ್ ಅವೆಲ್ಲ ತುಂಬಾ ಈಸಿಲಿ ಅವೈಲಬಲ್ ಅಂಡ್ ತುಂಬಾ ರೆಗ್ಯುಲರ್ ಆಗಿ ತಗೊಳಕ್ ಸ್ಟಾರ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಅಂಡ್ ಒಬೀಸ್ ಚಿಲ್ಡ್ರನ್ ಅವ್ರು ನಮ್ಮ ಹಾಸ್ಪಿಟಲ್ಸಿಗೆ ಬರೋದು ತುಂಬಾ ಕಾಮನ್. ಒಬೇಸಿಟಿಯಿಂದ ನೀವು ಏನ್ ಡಿಸೀಸ್ ಅಂತ ಹೇಳಿ ದಟ್ ಕ್ಯಾನ್ ಹ್ಯಾಪನ್. ಸೊ ಸ್ಟಾರ್ಟಿಂಗ್ ಮೋಸ್ಟ್ ಕಾಮನ್ ಈಸ್ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್. ಎಷ್ಟೊಂದು ಜನಕ್ಕೆ ಇನ್ಫರ್ಟಿಲಿಟಿ ಇರುತ್ತೆ. ಸೊ ನಾವು ನೋಡಿದ್ದೀವಿ ಎಷ್ಟೊಂದು ಜನಕ್ಕೆ ಇನ್ಫರ್ಟಿಲಿಟಿ ಇದ್ದು ನಾವು ಒಬೆಸಿಟಿಗೆ ಟ್ರೀಟ್ ಮಾಡಾದ್ಮೇಲೆ ದೇವ್ ಹ್ಯಾಡ್ ಚಿಲ್ಡ್ರನ್ ಆಲ್ಸೋ. ಆಮೇಲೆ ಒಂದೇ ಸಲಕ್ಕೆ ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ. ಒಂದೇ ಸಲಕ್ಕೆ ತುಂಬಾ ಜಾಸ್ತಿನೂ ಊಟ ಮಾಡಕ್ ಹೋಗ್ಬಾರ್ದು. ಸೊ ಒಂದೇ ಸಲಕ್ಕೆ ಸ್ಪ್ಲಿಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ತಿನ್ಬೇಕು. ದಿನಕ್ಕೆ 3 ಹೊತ್ತೇ ತಿನ್ಬೇಕು ಅಂತ ಏನೂ ಇಲ್ಲ, ದಿನಕ್ಕೆ 6 ಹೊತ್ತು ತಿನ್ನಿ, ಬಟ್ ಅದನ್ನೇ ಸ್ಪ್ಲಿಟ್ ಮಾಡ್ಕೊಂಡು ತಿನ್ನಿ. ಸೊ ಒಂದು 6 ಅಥವಾ 7 o'clock ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಹೊತ್ತಿಗೆ ಅಷ್ಟೊತ್ತು ಫಾಸ್ಟಿಂಗ್ ಅಲ್ಲಿ ಇರ್ತದೆ ನಮ್ಮ ಶರೀರ. ಸೊ ಫಾಸ್ಟಿಂಗ್ ಅಲ್ಲಿ ಇದ್ದಾಗ ನಮ್ಮ ಫ್ಯಾಟ್ ಏನ್ ಸ್ಟೋರ್ ಆಗಿರುತ್ತೆ ಅದರಿಂದ ಸ್ವಲ್ಪ ಎನರ್ಜಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಸ್ವಲ್ಪ ಫ್ಯಾಟ್ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಏನೇ ಫುಡ್ ತಿಂದ್ರು ಇಟ್ ಶುಡ್ ಬಿ ಎ ಹೋಲ್ ಫುಡ್. ಅದರಲ್ಲಿ ಗ್ರೈನ್ಸ್ ಇರಬೇಕು, ಅದಾದ್ಮೇಲೆ ಫ್ರೂಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಜೊತೆಗೆ ಸ್ವಲ್ಪ ಜಂಕ್ ಫುಡ್ ಇದ್ರೂ ಓಕೆ, ಬಟ್ ಜಂಕ್ ಫುಡ್ಡೇ ನಮ್ದು ಫುಡ್ ಆಗಬಾರ್ದು. ಯುವರ್ ಬಾಡಿ ಶುಡ್ ಬಿ ನೆಗೆಟಿವ್ ಬ್ಯಾಲೆನ್ಸ್. ಸೊ ಏನೇ ತಗೊಂಡ್ರು ಖರ್ಚು ಮಾಡ್ಬೇಕು. ಎಕ್ಸಾಕ್ಟ್ಲಿ ಉಲ್ಟಾ ನಡೀತಾ ಇದೆ. ಜಾಸ್ತಿ ತಿಂತಾ ಇದೀವಿ, ಕಡಿಮೆ ಖರ್ಚು ಮಾಡ್ತಾ ಇದೀವಿ. ಸೊ ಎಕ್ಸಸ್ ಏನೇ ತಿಂದ್ರು ಅದು ಫ್ಯಾಟ್ ಆಗಿ ಡೆಪಾಸಿಟ್. ಗ್ರೀನ್ ಟೀನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಸ್ವಲ್ಪ. ಸೊ ಆಂಟಿ ಆಕ್ಸಿಡೆಂಟ್ಸ್ ಶರೀರದಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡುತ್ತೆ. ಸೊ ಅದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಎಷ್ಟು ಮಾಡ್ಬೋದು? 1%, 2% ಮಾಡ್ಬೋದು, ಬಟ್ ನಿಮಗೆ 100% ಹೆಲ್ಪ್ ಬೇಕು. ಸೊ ಇನ್ ದಟ್ ಕಂಡೀಷನ್ ಗ್ರೀನ್ ಟೀ ಈಸ್ ಅಡಿಷನಲ್. ಗ್ರೀನ್ ಟೀ ಇಂದನೇ ಆಗಲ್ಲ. ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಮೂಳೆನೆಲ್ಲ ಸ್ವಲ್ಪ ನೋವಿದೆ, ತೂಕ ಜಾಸ್ತಿ ಇದೆ, ನೀವು ಸಡನ್ ಆಗಿ ಜಾಗಿಂಗ್ ಮಾಡಕ್ ಸ್ಟಾರ್ಟ್ ಮಾಡಕ್ ಆಗಲ್ಲ. ಸಡನ್ ಆಗಿ ಮೋಟಿವೇಶನ್ ಬರುತ್ತೆ, ಇನ್ನೊಂದು ವಾರದಲ್ಲಿ ನಾವು ಆಗ್ಬಿಡ್ತೀನಿ, ತೆಳ್ಳಗಾಗ್ಬಿಡ್ತೀನಿ ಅಂದ್ರೆ ಆಗಲ್ಲ ಅದು. ಸೊ ನೀವು ಜಾಸ್ತಿ ಊಟ ಮಾಡಿದ್ರೆ ನಮ್ಮ ಶರೀರ ಏನ್ ಅನ್ಕೊಳುತ್ತೆ ಅಂದ್ರೆ, ಪಾಪ ಇವನಿಗೆ 3-4 ದಿನ ಊಟ ಸಿಗಲ್ಲ ಅನ್ಸುತ್ತೆ, ಲೆಟ್ ಮಿ ಸ್ಟೋರ್ ಇಟ್ ಆಸ್ ಫ್ಯಾಟ್ ಸೆಲ್ಸ್. ಸೊ ಅದಕ್ಕೆ ಫ್ಯಾಟ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಮನುಷ್ಯಂಗೆ 3 ಹೊತ್ತು ಊಟ ಮಾಡಬೇಕು ಅಂತ ಏನಿಲ್ಲ, ಅದು ನಾವು ಮಾಡ್ಕೊಂಡಿರೋದು. ಡಾಕ್ಟರ್, ಬೊಜ್ಜು ಕರಗಿಸೋದಕ್ಕೆ ಯಾವ್ದಾದ್ರು ಮೆಡಿಸಿನ್ ಇದೆಯಾ? ಆತರ ಸರ್ಜರಿಯನ್ನ ಬಿಟ್ಟು ಮೆಡಿಸಿನ್ ಆತರ ಏನಾದ್ರು ಇದೆಯಾ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಒಬೆಸಿಟಿ ಯಾರಿಗಿಲ್ಲ ಹೇಳಿ? ಇವಾಗಂತೂ ಬೊಜ್ಜು ಎಲ್ಲರಲ್ಲೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಅದರಲ್ಲೂ ಕೂಡ ಸಣ್ಣ ಮಕ್ಕಳಲ್ಲಿ ವರ್ಷದಿಂದ ವರ್ಷಕ್ಕೆ ಒಬೆಸಿಟಿ ಹೆಚ್ಚಾಗ್ತಾ ಇದೆ ಅಂತ WHO ಕೂಡ ವರದಿಯನ್ನ ಮಾಡಿದೆ. ಹಾಗಿದ್ರೆ ಎಲ್ಲರಲ್ಲೂ ಕೂಡ ಕಾಮನ್ ಆಗಿರುವಂತಹ ಈ ಒಬೆಸಿಟಿ ಹೆಚ್ಚಾಗೋದಕ್ಕೆ ಕಾರಣ ಏನು, ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಶಿಕಿರಣ್ BD, ಗ್ಯಾಸ್ಟ್ರೋಎಂಟರಾಲಜಿ ಅಂಡ್ ರೋಬೋಟಿಕ್ ಸರ್ಜನ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಇವಾಗ ಈ ಒಬೆಸಿಟಿ ಅಂದ್ರೆ ಬೊಜ್ಜು ಅನ್ನೋಂಥದ್ದು ಎಲ್ಲರಲ್ಲೂ ಕೂಡ ಕಾಮನ್ ಆಗ್ಬಿಟ್ಟಿದೆ. ಸೊ ಇದು ಬರೋದಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗುತ್ತೆ ಡಾಕ್ಟರ್? ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದು ಅಂದ್ರೆ ನಮ್ದು ಲೈಫ್ ಸ್ಟೈಲ್. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದ್ರೆ ಜೆನೆಟಿಕ್ಸ್. ಸೊ ಇನ್ನ ಸ್ವಲ್ಪ ರೇರ್ ಕಾಸಸ್ ಅಂದ್ರೆ ಒಬ್ಬೊಬ್ರು ತುಂಬಾ ಮೆಡಿಕೇಶನ್ಸ್ ತಗೊಳ್ತಾ ಇರ್ತಾರೆ, ಅಥವಾ ಒಬ್ಬೊಬ್ರಿಗೆ ಸೈಕ್ಯಾಟ್ರಿಕ್ ಇಲ್ನೆಸ್ ಇರುತ್ತೆ, ಅವ್ರು ತುಂಬಾ ಜಾಸ್ತಿ ಊಟ ಮಾಡ್ತಾ ಇರ್ತಾರೆ, ಏನು ಬುಲಿಮಿಯಾ ನರ್ವೋಸಾ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕಂಡೀಷನ್ಸ್. ಬಟ್ ಮೇಜರ್ ಫ್ಯಾಕ್ಟರ್ ಏನು ಅಂದ್ರೆ, ಆಸ್ ವೆನ್ ಕಂಪೇರ್ ಟು ಅಂದ್ರೆ 10 ವರ್ಷಕ್ಕೆ ಮುಂಚೆ ಕಂಪೇರ್ ಮಾಡಿದ್ರು ಇವಾಗ ಕಂಪೇರ್ ಮಾಡಿದ್ರು ಏನು ತುಂಬಾ ಚೇಂಜ್ ಆಗಿರೋದು ಅಂದ್ರೆ ಇದು ಲೈಫ್ ಸ್ಟೈಲ್. ಸೊ ತುಂಬಾ ಫಾಸ್ಟ್ ಲೈಫ್ ಸ್ಟೈಲ್ ಅಂತ ಏನು ಹೇಳ್ತೀವಿ. ಸೊ ದಟ್ ಈಸ್ ದಿ ಮೇಜರ್ ಫ್ಯಾಕ್ಟರ್. ಅದರಿಂದನೇ ಒಬೆಸಿಟಿ ಇನ್ಸಿಡೆನ್ಸು 10-15 ವರ್ಷದಲ್ಲಿ ಜಾಸ್ತಿ ಆಗಿದೆ. ಸೊ ಏನಿದು ಲೈಫ್ ಸ್ಟೈಲ್ ಏನು ಚೇಂಜ್ ಆಗಿದೆ ಅಂತ ಕೇಳೋದಾದ್ರೆ, ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಸೊ ಜಾಸ್ತಿ ಶ್ರಮ ಪಡದೇ ಇರೋದು. ಸೊ ಮುಂಚೆ ಎಲ್ಲ ಅಂದ್ರೆ ಜಾಸ್ತಿ ಯಾರ ಹತ್ರನೂ ವೆಹಿಕಲ್ಸ್ ಇರ್ತಿರಲಿಲ್ಲ, ಸ್ವಲ್ಪ ಓಡಾಡೋ ಜಾಸ್ತಿ ಇರೋದು, ಅಥವಾ ಹಳ್ಳಿ ಸೈಡೆಲ್ಲ ಕೆಲಸ ಜಾಸ್ತಿ ಮಾಡೋರು ಆ ಥರ ಇರೋದು. ಸೊ ಇವಾಗ ನಾವು ಒಂದು 2 kilometers ಹೋಗಬೇಕು ಅಂದ್ರೂ ಏನಾದರೂ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಶನ್ ಇರುತ್ತೆ. ಸೊ ಅಲ್ಲಿ ಫಿಸಿಕಲ್ ಇನ್ಆಕ್ಟಿವಿಟಿ ಆಗುತ್ತೆ.
ಆಮೇಲೆ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದು. ಸ್ವಲ್ಪ ಜನ ಮಾಡ್ತಾರೆ, ಬಟ್ ಮೆಜಾರಿಟಿ ಆಫ್ ಪೀಪಲ್ ಅವರಿಗೆ ಒಂದು ಟೈಮ್ ಇರಲ್ಲ. ಆ್ಯಂಡ್ ತುಂಬ ಜನ ದೇರ್ ಆರ್ ಸ್ಟ್ರೆಸ್ಡ್ ಔಟ್ ಆ್ಯಂಡ್ ನಿದ್ದೆ ರಾತ್ರಿ ಜಾಸ್ತಿ ಮಾಡಲ್ಲ. ಸೊ ಇವೆಲ್ಲ ಫ್ಯಾಕ್ಟರ್. ನಿದ್ದೆ ಚೆನ್ನಾಗಿ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಇರೋದು, ಆಮೇಲೆ ಫುಡ್ ಆ್ಯಕ್ಟಿವಿಟಿ ಚೆನ್ನಾಗಿರೋದು, ಸ್ವಲ್ಪ ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರೋದು. ಸೊ ಇವೆಲ್ಲ ಮಾಡಿದ್ರೆ ಒಬೇಸಿಟಿ ಇನ್ಸಿಡೆನ್ಸು ಆಟೋಮೆಟಿಕಲಿ ಕಡಿಮೆ ಇರೋದು. ಸೊ ಇವೆಲ್ಲ ನೆಗೆಷನಲ್ಲಿ ನಡೀತಾ ಇದೆ, ಯಾರು ಇದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಸೊ ಫಿಸಿಕಲ್ ಇನ್ಆಕ್ಟಿವಿಟಿ, ದಟ್ ಈಸ್ ಲೈಫ್ ಸ್ಟೈಲ್. ಸೊ ದಟ್ ಈಸ್ ಅ ಮೇಜರ್ ಫ್ಯಾಕ್ಟರ್. ಅದರಿಂದ ಒಬೇಸಿಟಿ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಆಮೇಲೆ ದ ಕೈಂಡ್ ಆಫ್ ಫುಡ್ ವಿ ಆರ್ ಹ್ಯಾವಿಂಗ್. ಸೊ ಇವಾಗ ಪ್ರಾಸೆಸ್ಡ್ ಫುಡ್ ತುಂಬ ತೊಗೊಳ್ತಾ ಇದ್ದೀವಿ. ಇವಾಗ ನಾವೊಂದು ಕೆಫೆಗೆ ಹೋಗ್ತೀವಿ. ಸೊ ಒಂದು ಕೆಫೆನಲ್ಲಿ ಅಂದರೆ ಇವಾಗ ಮೂಕಾ, ಕ್ಯಾಪುಚಿನೋ, ಕಾಫಿ ಆ ಥರ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮುಂಚೆ ಏನಾಗಿರೋದು ಅಂದರೆ ಒಂದು ಕಾಫಿ ಶಾಪಿಗೆ ಹೋದರೆ ಒಂದು ಚಿಕ್ಕ ಲೋಟದಲ್ಲಿ ಹಾಲು ಕಾಫಿ ಕುಡಿತಾ ಇದ್ವಿ. ಅದ್ರದ್ದೊಂದು 50 ಕ್ಯಾಲೋರೀಸ್ ಬರೋದು ಅಟ್ ಮ್ಯಾಕ್ಸ್. ಸೊ ಇವಾಗ ಅದೇ ನಾವು ಕೆಫೆನಲ್ಲಿ ಕುಡಿದ್ರೆ ಅದು ಸಿರಪ್ಪು, ಸ್ವೀಟ್ನರ್ಸ್ ಎಲ್ಲ ಹಾಕಿ ಎಕ್ಸ್ಟ್ರಾ ಅದೇ ಅರೌಂಡ್ 300 to 400 ಕಿಲೋ ಕ್ಯಾಲೋರೀಸ್ವರೆಗೂ ಬರುತ್ತೆ. ಸೊ ಇಂಟು 10 times ಕಿಲೋ ಕ್ಯಾಲೋರೀಸ್ ತೊಗೊಳ್ತಾ ಇರ್ತೀವಿ. ಸೊ ನಮಗೆ ಗೊತ್ತು ಆಗಲ್ಲ ಅದು ಎಂಡ್ ಆಫ್ ದ ಡೇನಲ್ಲಿ. ಸೊ ಇವೆಂಚುಲಿ ನಾವು ಮನೆಗೆ ಬಂದು ಬೆಳಗ್ಗೆ ಒಂದು ಕಾಫಿ ಕೊಡ್ತಿದ್ದೀನಿ ಅಷ್ಟೇ ಅಂತ ಹೇಳ್ತೀವಿ, ಬಟ್ ಆ ಕ್ಯಾಲೋರೀಸ್ ತುಂಬ ಆ್ಯಡ್ ಆಗಿರುತ್ತೆ. ಸಿಮಿಲರ್ಲಿ ಯಾವುದೋ ಒಂದು ಮೂವಿ ಥಿಯೇಟ್ರಿಗೆ ಹೋಗ್ತೀವಿ, ಅಲ್ಲೂ ಅಷ್ಟೇ. ಮುಂಚೆ ಅಂದರೆ ಒಂದು ಚಿಕ್ಕ ಬೌಲಲ್ಲಿ ಪಾಪ್ಕಾರ್ನ್ ಕೊಡೋರು. ಸೊ ಇವಾಗ ನೋಡಿದ್ರೆ ದೊಡ್ಡ ಬೌಲಲ್ಲಿ ಅದಲ್ಲೇ ಲಾರ್ಜು, ಮೀಡಿಯಮ್ ಅಂತ ಮಾಡಿ ದೊಡ್ಡ ಬೌಲಲ್ಲಿ ಕೊಡ್ತಾರೆ. ಆ್ಯಂಡ್ ಮೂವಿ ನೋಡ್ತಾ ನೋಡ್ತಾ ಆ ದೊಡ್ಡ ಬೌಲ್ ಪಾಪ್ಕಾರ್ನು ತಿಂದಿರ್ತೀವಿ. ಸೊ ಅದೇ ಅರೌಂಡ್ 600 ಕಿಲೋ ಕ್ಯಾಲೋರೀಸ್ವರೆಗೂ ಬಂದು ಹೋಗುತ್ತೆ. ಸೊ ಅದೇ ನಮಗೆ ಗೊತ್ತಾಗದೆ ನಾವು ಹೈ ಕ್ಯಾಲೋರಿ ಡೆನ್ಸ್ ಫುಡ್ ತೊಗೊಳ್ತಾ ಇದ್ದೀವಿ. ಸೊ ಅದನ್ನು ನಮಗೆ ಖರ್ಚು ಮಾಡೋಕ್ಕಾಗಲಿಲ್ಲ ಅಂದರೆ ಅದು ಎಷ್ಟು ಎಕ್ಸಸ್ ಕ್ಯಾಲೋರೀಸ್ ತೊಗೊಂಡಿರ್ತೀವಿ ಅದು ಬೊಜ್ಜಾಗಿ ಪರಿವರ್ತನೆ ಆಗಿ ನಮ್ಮ ಶರೀರದಲ್ಲಿ ಶೇಖರಣೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದೇ ಥರ ತಿಂಗಳಾನ್ಗಟ್ಲೆ ತೊಗೊಳ್ತಾ ಇದ್ರೆ, ವರ್ಷಾನ್ಗಟ್ಲೆ ತೊಗೊಳ್ತಾ ಇದ್ರೆ ಬೊಜ್ಜು ಆಗುತ್ತೆ. ಅಂದ್ರೆ ನಾವ್ ಎಷ್ಟು ತಗೋತೀವೋ ಅಷ್ಟನ್ನ ಕರಗಿಸೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದ್ಸತಿ ಗೊತ್ತಿಲ್ಲದೇನೋ ನಾವು ಸೇವನೆ ಮಾಡುವಂತ ಫುಡ್ ಇಂದಾಗಿ ಕೂಡ ಈ ಒಬೇಸಿಟಿ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಡಾಕ್ಟರ್, ಹಾಗಿದ್ರೆ ಈ ಒಬೇಸಿಟಿ ಜೆನೆಟಿಕಲಿ ಬರುತ್ತಾ? ಅಂದ್ರೆ ಈಗ ತಂದೆ ತಾಯಿಯಿಂದ ಮಕ್ಕಳಿಗೆ ಈ ತರ ಹೆರಿಡಿಟರಿ ಮುಖಾಂತರ ಬರುವಂತ ಚಾನ್ಸಸ್ ಏನಾದ್ರು ಇದೆಯಾ? ಸೊ ಹೇಳ್ತೀವಿ, ಫೇಮಸ್ ಸೇಯಿಂಗ್ ಇದೆ, ಒಬೇಸಿಟಿ ರನ್ಸ್ ಇನ್ ಫ್ಯಾಮಿಲೀಸ್ ಅಂತ. ಸೊ ಎಷ್ಟೊಂದು ಜೆನೆಟಿಕ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. ಸೊ ದಟ್ ಆರ್ ನೋನ್ ಟು ಕಾಸ್ ಒಬೇಸಿಟಿ. ಸೊ ಮನೆಯಲ್ಲಿ ತಂದೆ ತಾಯಿ ಚಿಕ್ಕಪ್ಪ ಅವರೆಲ್ಲ ಸ್ವಲ್ಪ ದಪ್ಪ ಇದ್ದರೆ ಸೊ ಆಟೋಮ್ಯಾಟಿಕಲಿ ಮನೆಯಲ್ಲಿ ಮಕ್ಳಿಗೂ ಅದು ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಇವರು ಸೇಮ್ ಕ್ಯಾಲೋರಿ ಫುಡ್ ಆಸ್ ಅನ್ ಕಂಪೇರ್ ಟು ನಾರ್ಮಲ್ ಪೀಪಲ್ ತೊಗೊಂಡ್ರೆ ಅವ್ರದ್ರಲ್ಲಿ ಆ ಫುಡ್ ತೊಗೊಳ್ಳೋದು ಫ್ಯಾಟ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಿಕಾಸ್ ಆಫ್ ದ ಜೆನೆಟಿಕ್ ರೀಸನ್ಸ್. ಸೊ ಬೇರೆಯವ್ರಿಗೆ ಅದು ಖರ್ಚಾಗ್ತಿರುತ್ತೆ, ಬಟ್ ಇವರಿಗೆ ಅದು ಡೆಪಾಸಿಟ್ ಆಗ್ತಾ ಇರುತ್ತೆ ಫ್ಯಾಟ್ ಥರ. ಸೊ ಕ್ರಮೇಣ ಚಿಕ್ಕವರಿಂದ ದೊಡ್ಡವರಾಗೋ ಒಂದು 5-10 ವರ್ಷದಲ್ಲಿ ಒಬೇಸಿಟಿ ಆಗಿ ಅದು ಕಾಣಿಸ್ಕೊಡುತ್ತೆ. ಡಾಕ್ಟರ್, ಇದು ಹಾರ್ಮೋನ್ ವೇರಿಯೇಷನ್ಸ್ ಆದಾಗ ಕೂಡ ಈ ಒಂದು ಬೊಜ್ಜು ಬರುವಂತ ಸಾಧ್ಯತೆ ಏನಾದರೂ ಇದೆಯಾ? ಹೌದು. ಸೊ ಡಯಾಬಿಟೀಸ್ ಯಾರಿಗೆ ಇರುತ್ತೆ, ಸೊ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಅವರಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಅವ್ರದ್ದು ಇನ್ಸುಲಿನ್ ರೆಸಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾರಾದರೂ ತೂಕ ಜಾಸ್ತಿ ಇದ್ದರೆ ಅವರಲ್ಲಿ ಡಯಾಬಿಟೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರಾದ್ರೂ ಡಯಾಬಿಟೀಸ್ ಆಗಿ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇದ್ದರೆ ಅವರಲ್ಲೂ ಫ್ಯಾಟ್ ಅಕ್ಯುಮುಲೇಷನ್ ಆಗಿ ಒಬೇಸಿಟಿ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ತುಂಬ ಜೆನೆಟಿಕ್ ಫ್ಯಾಕ್ಟರ್ಸ್, ಎಷ್ಟೊಂದು ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಗ್ರೆಲಿನ್ ಅಂತಿದೆ, ಲೆಪ್ಟಿನ್ ಅಂತಿದೆ, ಗ್ಲುಕೋಗೋನ್ ಲೈಕ್ ಪೆಪ್ಟೈಡ್ 1 ಅಂತ ಇದೆ. ಸೊ ಇವೆಲ್ಲ ಹಾರ್ಮೋನಲ್ ವೇರಿಯೇಷನ್ಸ್ ಆದ್ರೂ ಒಬೇಸಿಟಿ ಆಗೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಒಬೇಸಿಟಿ ಸರ್ಜರಿ ಅಂತ ಮಾಡ್ತೀವಿ. ಸೊ ದ ಯಂಗೆಸ್ಟ್ ಯಾರು ಚಿಕ್ಕ ವಯಸ್ಸಲ್ಲಿ ಯಾರು ಮಾಡಿಸ್ಕೊಂಡಿದ್ದಾರೆ ಅಂತ ನಾವು ವರ್ಲ್ಡಲ್ಲೆಲ್ಲ ಸರ್ಚ್ ಮಾಡಿದ್ರೆ ದಟ್ಸ್ ಬಿನ್ ಡನ್ ಇನ್ ಅ ಬೇಬಿ ಇಟ್ ವಾಸ್ 2 years old. ಸೊ ಆ 2 ವರ್ಷದ ಮಗುಗೆ ಲೆಪ್ಟಿನ್ ಹಾರ್ಮೋನ್ ರೆಸೆಪ್ಟರ್ ರೆಸಿಸ್ಟೆನ್ಸ್ ಅದು ಜೆನೆಟಿಕ್ ಮ್ಯೂಟೇಷನ್ ಇತ್ತು ಬಿಕಾಸ್ ಆಫ್ ದ ಲೆಪ್ಟಿನ್ ಹಾರ್ಮೋನ್. ಸೊ ಆ ಮಗುನಲ್ಲಿ ಕೂಡ ಸರ್ಜರಿ ಮಾಡಲ್ಲ. ಸೊ ಬೇಸಿಕಲಿ ಹಾರ್ಮೋನಲ್ ವೇರಿಯೇಷನ್ ಇದು ಒನ್ ಆಫ್ ದ ಮೇಜರ್ ಫ್ಯಾಕ್ಟರ್ಸ್ ಸೊ ದಟ್ ಟು ಕಾಸ್ ಒಬೇಸಿಟಿ. ಹಾಗಾದ್ರೆ ಹಾರ್ಮೋನ್ ವೇರಿಯೇಷನ್ಸ್ ಇಂದ ಕೂಡ ಒಬೇಸಿಟಿ ಬರುವಂತಹ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಹಾಗಿದ್ರೆ ಇವಾಗ ನೀವು ಹೇಳಿದ್ರಿ 2 ವರ್ಷದ ಮಗುಗೂ ಕೂಡ ಒಬೇಸಿಟಿ ಬಂದಿದೆ, ಹಾರ್ಮೋನ್ ವೇರಿಯೇಷನ್ಸ್ ಆಗಿದೆ ಅಂತ. ನಾವೀಗ ನೋಡ್ತಾ ಹೋದ್ರೆ ಹೆಚ್ಚು ಮಕ್ಕಳಲ್ಲಿ ಕೂಡ ಒಬೇಸಿಟಿ ಬರುತ್ತೆ. ಹಿಂದೆ ಎಲ್ಲ ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಏಜ್ ಆದವರಲ್ಲಿ ಒಬೇಸಿಟಿ ಬರುತ್ತೆ, ಬೊಜ್ಜು ಬರುತ್ತೆ ಅಂತ ಅನ್ಕೋತೀವಿ, ಬಟ್ ಇವಾಗ ಮಕ್ಕಳಲ್ಲೂ ಕೂಡ ಬರ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಡಾಕ್ಟರ್? ಸೊ ನಾವು ಮಾತಾಡ್ದಂಗೆ ಮುಂಚೆನೆ ಬೇಸಿಕಲಿ ಇಟ್ ಈಸ್ ಲೈಫ್ ಸ್ಟೈಲ್ ಚೇಂಜ್. ಸೊ ಇವಾಗಿನ ಮಕ್ಕಳು ಆಸ್ ವೆನ್ ಕಂಪೇರ್ ಟು ನಾವು ಚಿಕ್ಕವರಿದ್ದಾಗ, ನಾಟ್ ಆಲ್ ಆಬ್ವಿಯಸ್ಲಿ, ಸ್ವಲ್ಪ ಜನ ಸೊ ಫಿಸಿಕಲ್ ಇನ್ಆಕ್ಟಿವಿಟಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಇದು ಪ್ರಾಸೆಸ್ಡ್ ಫುಡ್ ಅವೈಲಬಿಲಿಟಿನೂ ತುಂಬ ಈಸಿಯಾಗಿ ಹೋಗಿದೆ. ಸೊ ನಮ್ಮ ಟೈಮಲ್ಲೂ ಅಷ್ಟೇ, ನಾವು ತೊಗೊಳ್ತಾ ಇರಲ್ಲ, ಬಟ್ ಸ್ವಲ್ಪ ಕಮ್ಮಿ ಇದ್ರಲ್ಲಿ ತೊಗೊಳ್ತಾ ಇದ್ವಿ. ಬಟ್ ಏನೇ ಫುಡ್ ಯೂಸ್ ಮಾಡಿದ್ರು ನಾವು ಅದನ್ನು ಖರ್ಚು ಮಾಡ್ತಾ ಇದ್ವಿ.
ಸೊ ಇವಾಗ ಒಂದು ಅದು ಮೊಬೈಲ್ ಕಲ್ಚರ್ ಬಂದಿದೆ. ಸೊ ಜನ ತುಂಬಾ ಫಿಸಿಕಲ್ ಇನ್ಆಕ್ಟಿವಿಟಿ ಇರುತ್ತೆ. ಏನೇ ಎಕ್ಸ್ಟ್ರಾ ನಮ್ದು ಏನೇ ಎಕ್ಸ್ಟ್ರಾ ಟೈಮ್ ಇದ್ರು ನಾವು ಕ್ರಿಕೆಟ್ ಆಡೋಣ ಅಂತ ಈಚೆ ಹೋಗ್ತಾರೆ. ಔಟ್ಡೋರ್ ಗೇಮ್ಸ್ ಮುಂಚೆ ಆಡ್ತಾ ಇದ್ರು, ಬಟ್ ಇವಾಗ ಆಡಲ್ಲ. ಅದೇ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಆಡೋರು ಆಡ್ತಾ ಇರ್ತಾರೆ, ಬಟ್ ಅದೇ ಫಿಸಿಕಲ್ ಇನ್ಆಕ್ಟಿವಿಟಿ, ಅದ್ರ ಜೊತೆ ಈಸಿ ಆಕ್ಸೆಸ್ ಟು ಪ್ರಾಸೆಸ್ಡ್ ಫುಡ್, ಹೈ ಕ್ಯಾಲೋರಿ ಡೆನ್ಸ್ ಫುಡ್, ಐಸ್ ಕ್ರೀಮ್ಸ್ ಅವೆಲ್ಲ ತುಂಬಾ ಈಸಿಲಿ ಅವೈಲಬಲ್ ಅಂಡ್ ತುಂಬಾ ರೆಗ್ಯುಲರ್ ಆಗಿ ತಗೊಳಕ್ ಸ್ಟಾರ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಅಂಡ್ ಒಬೀಸ್ ಚಿಲ್ಡ್ರನ್ ಅವ್ರು ನಮ್ಮ ಹಾಸ್ಪಿಟಲ್ಸ್ ಬರೋದು ತುಂಬಾ ಕಾಮನ್. ಅಂದ್ರೆ ನೀವ್ ಹೇಳ್ದ ಹಾಗೆ ಹಿಂದೆ ಅಷ್ಟು ಫುಡ್ ಏನು ಮನೇಲಿ ಪ್ರಿಪೇರ್ ಮಾಡ್ತಿದ್ದನ್ನ ತಿಂತಾ ಇದ್ರು, ಹೊರಗಡೆ ಫುಡ್ ಜಾಸ್ತಿ ತಿಂತಾರಲ್ಲ. ಬಟ್ ಇವಾಗಂತೂ ನಮ್ಗೆ ಈಸಿಲಿ ಅವೈಲೇಬಲ್ ಸಿಗುತ್ತೆ ಫುಡ್. ಒಂದ್ ಕಡೆ ಆದ್ರೆ ಇನ್ನು ಫಿಸಿಕಲ್ ಆಕ್ಟಿವಿಟಿ, ಹಿಂದೆ ನಾವು ನೋಡ್ಬೋದು ಮಕ್ಳು ಒಂದ್ಸತಿ ನಡೆಯಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಹೊರಗಡೆನೆ ಆಟ ಆಡ್ತಾ ಇದ್ರು. ಹಂಗಾಗಿ ಎಷ್ಟು ತಿಂತಾರೋ ಅಷ್ಟು ನೀವ್ ಹೇಳ್ದಂಗೆ ಆ ಕ್ಯಾಲೋರಿ ಬರ್ನ್ ಆಗ್ತಾ ಇತ್ತು. ಬಟ್ ಇವಾಗ ಜಾಸ್ತಿ ಮೊಬೈಲ್ ಇಂದಾನು ಕೂಡ ನಾವು ಕೂತ್ಕೊಂಡಲ್ಲೇ ಎಲ್ಲಾನು ಇಂಡೋರ್ ಗೇಮ್ಸ್ ಗಳೇ ಜಾಸ್ತಿ ಆಗಿರೋದ್ರಿಂದ ಆ ತರ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಒನ್ ಆಫ್ ದಿ ಸರೋಗೇಟ್ ಮಾರ್ಕರ್ಸ್ ಅಂದ್ರೆ ಇಂಡೈರೆಕ್ಟ್ ಎವಿಡೆನ್ಸ್ ಇಸ್ ತುಂಬಾ ಜನಕ್ಕೆ ಇವಾಗ ವೈಟಮಿನ್ ಡಿ ಡಿಫಿಷಿಯನ್ಸಿ ಇರುತ್ತೆ. ಸೊ ಎಲ್ಲರಿಗೂ ಗೊತ್ತಿರೋ ತರ ವೈಟಮಿನ್ ಡಿ ಸನ್ಲೈಟ್ ಹೋದ್ರೆ ಅವೈಲಬಲ್ ಅಂಡ್ ಫಾರ್ಮ್ಸ್ ಇನ್ ದ ಬಾಡಿನಲ್ಲೇ ಆಗುತ್ತೆ. ಸೊ ತುಂಬಾ ಜನಕ್ಕೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಇದೆ. ಇದರ ಅರ್ಥ ಏನು ಅಂದ್ರೆ ಜನ ಈಚೆನೆ ಹೋಗ್ತಾ ಇಲ್ಲ, ಒಂದೇ ಕಡೆ AC ಚೇಂಬರ್ ಕೂತ್ಕೊಂಡು 9 to 4 ಅಥವಾ 9 to 6 ಕೆಲಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಅಂಡ್ ಫಿಸಿಕಲ್ ಇನ್ಆಕ್ಟಿವಿಟಿ, ಸ್ಟ್ರೆಸ್ ಎಲ್ಲ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಫಾರ್ ದಿ ಒಬೆಸಿಟಿ ಪಾರ್ಟ್. ಡಾಕ್ಟರ್, ಹಾಗಿದ್ರೆ ಈ ಒಬೆಸಿಟಿ ಹೆಚ್ಚಾಯ್ತು ಅಂತ ಹೇಳಿದ್ರೆ ಏನೆಲ್ಲ ಹೆಲ್ತ್ ಇಶ್ಯೂಸ್ ಬರುವಂತ ಸಾಧ್ಯತೆ ಇರುತ್ತೆ? ಓಕೆ, ಸೊ ಒಬೆಸಿಟಿಯಿಂದ ನೀವು ಏನು ಡಿಸೀಸ್ ಅಂತ ಹೇಳಿ ದಟ್ ಕ್ಯಾನ್ ಹ್ಯಾಪನ್. ಸೊ ಸ್ಟಾರ್ಟಿಂಗ್ ಮೋಸ್ಟ್ ಕಾಮನ್ ಈಸ್ ಡಯಾಬಿಟೀಸ್ ಅಂಡ್ ಹೈಪರ್ ಟೆನ್ಷನ್. ಸೊ ತುಂಬಾ ಕಾಮನ್ ಇದೆ ಡಯಾಬಿಟೀಸ್, ಹೈಪರ್ ಟೆನ್ಷನ್. ಇಟ್ಸ್ ಒಬೆಸಿಟಿ ಆಗಿ ಒಂದು 5-10 ವರ್ಷ ಆಯಿತು ಅಂದರೆ ಆಟೋಮ್ಯಾಟಿಕಲಿ ಇನ್ವೇರಿಯಬ್ಲಿ ಆ ಪರ್ಸನಿಗೆ ಆಗೇ ಆಗುತ್ತೆ. ಸೊ ಡಯಾಬಿಟೀಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಕಾರ್ಡಿಯಾಕ್ ಡಿಸೀಸ್ ರಿಸ್ಕ್ ಫ್ಯಾಕ್ಟರ್ ಇನ್ಕ್ರೀಸಸ್, ತುಂಬ ಹೈ ಇನ್ಸಿಡೆನ್ಸ್ ಇರುತ್ತೆ ಇವರಲ್ಲಿ. ಅಂಡ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಆಮೇಲೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬೋದು. ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಹೇಳ್ತೀವಿ. ಸೊ ಅಂದರೆ ಮಲ್ಕೊಂಡಿದ್ದಾಗ ಅದು ಟಂಗ್ ಫಾಲ್ ಬ್ಯಾಕ್ ಆಗಿ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ, ತುಂಬಾ ಗೊರಕೆ ಹೊಡೆಯೋದು ಅಂತ ಹೇಳ್ತೀವಲ್ಲ, ದಟ್ ಈಸ್ ಒನ್ ಆಫ್ ದಿ ಸಿಂಪ್ಟಮ್ಸ್ ಆಫ್ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ. ಉಸಿರಾಡಕ್ಕೆ ಆಗದೆ ರಾತ್ರಿನೇ ಎದ್ಬಿಡ್ತಾರೆ. ಸೊ ಅದು ಒನ್ ಆಫ್ ದ ಮೇನ್ ರೀಸನ್ಸ್ ವೈ ಪೇಷಂಟ್ಸ್ ಕಮ್ ಟು ಅಸ್, ಬಿಕಾಸ್ ಇಟ್ಸ್ ಅನ್ ಅಕ್ಯೂಟ್ ಕಂಡೀಷನ್. ಅಂದ್ರೆ ಜನಕ್ಕೆ ನಿದ್ದೆ ಮಾಡಕ್ ಆಗ್ತಿರಲ್ಲ. ಸೊ ಅದು ಒಂದಾಗುತ್ತೆ. ಅಂಡ್ ಸಿಸ್ಟಮಿಕ್ ಕ್ಯಾನ್ಸರ್ ಸಿಂಡ್ರೋಮ್ಸ್, ಅಂದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ಇಂದ ಒಬೆಸಿಟಿ ಇತ್ತು ಅಂದ್ರೆ ಕ್ಯಾನ್ಸರ್ಗಳಾಗೋ ಚಾನ್ಸಸ್ ಇರುತ್ತೆ. ಸ್ಪೆಸಿಫಿಕಲಿ ಬ್ರೆಸ್ಟ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, GI ಟ್ರ್ಯಾಕ್ಟ್ ಕ್ಯಾನ್ಸರ್ ಅವೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಒಬೆಸಿಟಿ ಆಸ್ ಸಚ್ ದೇಹದ ತೂಕ ಜಾಸ್ತಿ ಆಗಿ ಸೊ ಜಾಯಿಂಟ್ ಪೇನ್ಸ್, ಎಸ್ಪೆಷಲಿ ನೀ ಜಾಯಿಂಟ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಏನು ಹೇಳ್ತೀವಿ, ಅದು ತುಂಬಾ ಬೇಗ ಮುಂಚೆ 60-70 ಇಯರ್ಸ್ಗೆ ಆಗೋದು ಇವಾಗ 40-45 ಇಯರ್ಸ್ಗೆ ಆಗುತ್ತೆ. ಸೊ ನಮ್ದು ಮೂಳೆ, ನೀ ಜಾಯಿಂಟ್ ಮೂಳೆ ಒಂದು 70-80 kg ತಡೆಯೋ ಹಾಗೆ ನೇಚರ್ ಮಾಡಿರುತ್ತೆ ಆ ಥರ. ಸೊ ಅದೇ ನೀ ಜಾಯಿಂಟು 120-150 kg ತಡಿಬೇಕು ಅಂದ್ರೆ ಗ್ರಾಜುಲಿ ಸವಿತಾ ಹೋಗುತ್ತೆ. ಸೊ ಆ ಥರ ಯಾರಾದ್ರೂ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಏನಾದ್ರೂ ವೆಯ್ಟ್ ಕಮ್ಮಿ ಮಾಡೋಣ ಅಂತ ವಾಕಿಂಗು ಜಾಗಿಂಗು ಮಾಡಿದ್ರೆ ಇನ್ನ ಸವಿಯೋದು ಜಾಸ್ತಿ ಆಗುತ್ತೆ. ಸೊ ಎಷ್ಟೊಂದು ಜನ ಪೇಷಂಟ್ಸ್ ನಮಗೆ ಆರ್ಥೋಪೆಡಿಕ್ಸ್ ಅವ್ರು ರೆಫರ್ ಮಾಡಿರ್ತಾರೆ. ಫುಲ್ ನೀ ಜಾಯಿಂಟ್ ಫುಲ್ ಡೆಸ್ಟ್ರಾಯ್ ಆಗ್ಬಿಟ್ಟು ನೀ ರಿಪ್ಲೇಸ್ಮೆಂಟ್ಗೆ ಅಂತ ಬಂದಿರ್ತಾರೆ. ಸೊ ಅವಾಗ ಅವ್ರು ನಮಗೆ ಕಳಿಸ್ತಾರೆ, ಫಸ್ಟ್ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡ್ ಬನ್ನಿ, ನಾನು ನೀ ರಿಪ್ಲೇಸ್ಮೆಂಟ್ ಮಾಡಿದ್ರೆ 5 ವರ್ಷ ಮತ್ತೆ ವಾಪಸ್ ಬರ್ತೀರಾ, ಯಾಕಂದ್ರೆ ಇಷ್ಟು ತೂಕ ತಡಿಯಕ್ಕಾಗಲ್ಲ ಏನು. ಸೊ ದಟ್ ಈಸ್ ಇದಾಗುತ್ತೆ. ಒಬೆಸಿಟಿ ಫೀಮೇಲ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನೋಡ್ಬೇಕು ಅಂದ್ರೆ PCOD ಇವಾಗ ತುಂಬಾ ಕಾಮನ್. ಒನ್ ಈಸ್ ಸ್ಟ್ರೆಸ್, ಸೆಕೆಂಡ್ ಒನ್ ಈಸ್ ಒಬೆಸಿಟಿ. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್ ರೀಸನ್ಸ್. ಅದಕ್ಕೆ ಎಷ್ಟೊಂದು ಜನ ಗೈನಕಾಲಜಿಯಿಂದ ನಮಗೆ ಪೇಷಂಟ್ಸ್ ಕಳಿಸ್ತಾರೆ. ಸೊ ಅವ್ರಿಗೂ ವೆಯ್ಟ್ ರಿಡಕ್ಷನ್ ಆಯಿತು ಅಂದರೆ ಡೆಫಿನೆಟ್ಲಿ ಇದರಲ್ಲಿ ರಿಲೀಫ್ ಇರುತ್ತೆ. ಎಷ್ಟೊಂದು ಜನಕ್ಕೆ ಇನ್ಫರ್ಟಿಲಿಟಿ ಇರುತ್ತೆ. ಸೊ ನಾವು ನೋಡಿದ್ದೀವಿ ಎಷ್ಟೊಂದು ಜನಕ್ಕೆ ಇನ್ಫರ್ಟಿಲಿಟಿ ಇದ್ದು ನಾವು ಒಬೆಸಿಟಿಗೆ ಟ್ರೀಟ್ ಮಾಡಾದ್ಮೇಲೆ ದೇವ್ ಹ್ಯಾಡ್ ಚಿಲ್ಡ್ರನ್ ಆಲ್ಸೋ. ಸೊ ಈ ಥರ ಒಬೆಸಿಟಿ ಕ್ಯಾನ್ ಕಾಸ್ ಆಲ್ ದಿಸ್ ಇಶ್ಯೂ. ಅದು ಒಬೆಸಿಟಿ ಕಡಿಮೆ ಆದರೆ ಇಟ್ಸ್ ಅ ಡೈರೆಕ್ಟ್ ರೆಸಲ್ಯೂಷನ್ ಫಾರ್ ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಈ ಪ್ರಾಬ್ಲಮ್ಸ್ಗೆ ನೀವು ಮೆಡಿಕೇಶನ್ಸ್ ತೊಗೊಳ್ತಾ ಎಲ್ಲಿವರೆಗೂ ತೊಗೊಳ್ತಾರೆ, ಆ್ಯಂಡ್ ಮೆಡಿಕೇಶನ್ಸ್ ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಕೊಡೋಕ್ಕಾಗಲ್ಲ. ಸೊ ಆನ್ಸರ್ ಇದೆಲ್ಲದಕ್ಕೂ ಏನು ಅಂದರೆ ವೆಯ್ಟ್ ರಿಡಕ್ಷನ್.
ಹಂಗಾರೆ ಒಂದ್ ವೇಳೆ ಒಬೆಸಿಟಿ ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಹೆಲ್ತ್ ಇಶ್ಯೂಸ್ಗಳು ಬಂದ ರೀತಿಯಲ್ಲೇ ನೀವು ಹೇಳ್ದಂಗೆ ಮೂಳೆಗೆ ಸಂಬಂಧಿಸಿದಂತ ಪ್ರಾಬ್ಲಮ್ ಬರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಲ್ಲಿ PCOD ಬರುತ್ತೆ, ಬಂಜೆತನ ಬರಬಹುದು, BP ಬರುವಂತ ಚಾನ್ಸಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಹೆಲ್ತ್ ಇಶ್ಯೂಸ್ಗಳು ಕೂಡ ಈ ಒಬೆಸಿಟಿಯಿಂದಲೇ ಬೇಸಿಕ್ ಆಗಿ ಬರುತ್ತೆ ಅಂತ ಹೇಳ್ಬೋದು. ಡಾಕ್ಟರ್, ಹಾಗಾದ್ರೆ ಈ ಒಂದು ಒಬೆಸಿಟಿಯನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕಾಗತ್ತೆ, ಫುಡ್ ಮುಖಾಂತರ ಹೇಗೆ ಕಂಟ್ರೋಲ್ ಮಾಡ್ಬೇಕಾಗತ್ತೆ? ಸೊ ಯಾವುದೇ ವ್ಯಕ್ತಿ ಬೊಜ್ಜುತನದಿಂದ ಬಂದ್ರೆ ಸೊ ಫಸ್ಟ್ ಎಲ್ಲ ಏನ್ ಟ್ರೈ ಮಾಡ್ತೀವಿ ಅಂದ್ರೆ ಫಸ್ಟ್ ಅವರು ಅರ್ಥ ಮಾಡ್ಕೊಬೇಕು ಏನಕ್ಕಾಗಿದೆ ನನಗೆ ಬೊಜ್ಜುತನ ಅಂತ. ಅಂಡ್ ಆಸ್ ಎ ಡಾಕ್ಟರ್ ನಮಗೂ ನಾವು ಅರ್ಥ ಮಾಡ್ಕೊಬೇಕು ಏನಕ್ಕೆ ಅವ್ರಿಗೆ ಬೊಜ್ಜುತನ ಬಂದಿದೆ. ಇಸ್ ಇಟ್ ದೇರ್ ಫಿಸಿಕಲ್ ಇನ್ಆಕ್ಟಿವಿಟಿ, ಅಥವಾ ಅವ್ರದ್ದು ಡಯಟ್ರಿ ಹ್ಯಾಬಿಟ್ಸ್ ಚೆನ್ನಾಗಿಲ್ವಾ, ಅದು ಜೆನೆಟಿಕ್, ಅಥವಾ ಏನಾದರೂ ಮೆಡಿಕೇಶನ್ಸ್ ಕ್ರಾನಿಕಲಿ ತುಂಬ ವರ್ಷಗಳಿಂದ ತಗೊಳ್ತಾ ಇದ್ದಾರೆ ಅದರಿಂದ ತೊಂದರೆ ಆಗ್ತಾ ಇದೆಯಾ, ಅಥವಾ ಏನಾದರೂ ಅವ್ರಿಗೆ ಮೆಂಟಲ್ ಇಲ್ನೆಸ್ ಅಥವಾ ಸೈಕ್ಯಾಟ್ರಿಕ್ ಇಶ್ಯೂ ಏನಾದರೂ ಇದೆಯಾ, ಅದಕ್ಕೋಸ್ಕರ ತುಂಬ ಜಾಸ್ತಿ ಊಟ ಮಾಡ್ತಾ ಇದ್ದಾರಾ ಅಂತ ಫಸ್ಟ್ ನಾವು ಅನಲೈಸ್ ಮಾಡಿ ನೋಡ್ತೀವಿ. ಸೊ ಅಕಾರ್ಡಿಂಗ್ಲಿ ಯಾವ ಪೇಷಂಟಿಗೆ ಯಾವ ಥರ ತೊಂದರೆ ಇದೆ ಅಕಾರ್ಡಿಂಗ್ಲಿ ಟ್ರೀಟ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಪೇಷಂಟ್ಸ್ ಯಾರು ಬರ್ತಾರೆ ಅವರಿಗೆ ಇಟ್ಸ್ ಆಲ್ವೇಸ್ ಲೈಫ್ ಸ್ಟೈಲ್. ಒಬೆಸಿಟಿ ಇಸ್ ಬೇಸಿಕಲಿ ಲೈಫ್ ಸ್ಟೈಲ್ ಡಿಸೀಸ್. ಸೊ ಇದರದ್ದು ತೊಂದರೆ ಇರುತ್ತೆ. ಸೊ ಫಸ್ಟ್ ಅವ್ರಿಗೆ ಅರ್ಥ ಆಗಬೇಕು. ಸೊ ಜನಕ್ಕೆ ಏನು ತೊಂದರೆ ಏನಾಗುತ್ತೆ ಅಂದರೆ ಒಬೆಸಿಟಿದು ಮೇನ್ ಇಶ್ಯೂ ಅಂದರೆ ಇಟ್ಸ್ ಅ ಸೈಲೆಂಟ್ ಕಿಲ್ಲರ್. ಸೊ ಇವಾಗ ಯಾರಾದರೂ ದಪ್ಪ ಇದ್ದರೆ 20, 30, 40 ವರ್ಷದವರೆಗೂ ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. ಲೈಫ್ ಸ್ಟೈಲ್ ಸ್ವಲ್ಪ ಅದ್ರ ಸರೌಂಡಿಂಗಲ್ಲೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ನಂದು ಕ್ವಾಲಿಟಿ ಆಫ್ ಲೈಫ್ ಅಫೆಕ್ಟ್ ಆಗಿದೆ, ನಾನು ಈ ಥರ ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಅಥವಾ ಸ್ಪೋರ್ಟ್ಸ್ ಅವೆಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಎಲ್ಲೋ ಒಂದು ಕಡೆ ನನಗೆ ತಡೆ ಆಗ್ತಾ ಇದೆ ನನ್ನ ತೂಕದಿಂದ ಅಂತ ಅವರಿಗೆ ಅರಿವೇ ಇರಲ್ಲ ಅದ್ರ ಬಗ್ಗೆ. ಸೊ ಅವ್ರ ಲೈಫ್ ಸ್ಟೈಲ್ನೇ ಅದ್ರ ಸರೌಂಡಿಂಗಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿರ್ತಾರೆ. ಸೊ ಒನ್ಸ್ ದೇ ಹಿಟ್ ದೇರ್ 40s ಪ್ಲಸ್ 40 ಆಗೋಕ್ಕೆ ಅವಾಗ ಒಂದೊಂದೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅವಾಗ ಅವರು ನಮ್ಮ ಹತ್ರ ಬರ್ತಾರೆ. ಸೊ ಅದಕ್ಕೆ ಯಾರಾದರೂ ತೂಕ ಜಾಸ್ತಿ ಇದ್ದರೆ ದೇರ್ ಆರ್ 2 ways ಆಫ್ ಡೂಯಿಂಗ್ ಇಟ್. ಒನ್ ಈಸ್ ಪ್ರಿವೆಂಟ್ ಒಬೆಸಿಟಿ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್. ಒಬೀಸ್ ಆಗಲೇಬಾರ್ದು. ಒಬೀಸ್ ಆದ್ರೆ ಬೇಗ ಇಂಟರ್ವೆನ್ಷನ್ ಸ್ಟಾರ್ಟ್ ಮಾಡಬೇಕು. ಥರ್ಡ್ ಒನ್ ಈಸ್ ಒಬೆಸಿಟಿನೂ ಆಗಿದೆ, ಅದಾದಮೇಲೆ ಸ್ವಲ್ಪ ಡಿಸೀಸಸ್ ಅದ್ರ ಜೊತೆ ಆಗಿದೆ. ಡಿಸೀಸಸ್ ಅದನ್ನು ಕ್ರಾನಿಕ್ ಆಗೋಕ್ಕಿಂತ ಮುಂಚೆ ದೇ ಶುಡ್ ಸೀಕ್ ಸಪೋರ್ಟ್. ಸೊ ದಟ್ ಈಸ್ ದ ಥಿಂಗ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಬೆಸಿಟಿಗೆ ಆಸ್ ಸಚ್ ಹೇಳ್ದಂಗೆ ಇಟ್ಸ್ ಆಲ್ವೇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಡಾಕ್ಟರ್ ಈಗ ಇದೆ ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡ್ಬೇಕು, ಹೌದು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ಸೊ ಅದರಲ್ಲೇ ಅದೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಲ್ಲಿ ಫುಡ್ ಮುಖಾಂತರ ಅಂದ್ರೆ ಕೆಲವೊಂದಿಷ್ಟು ಫುಡ್ ಅನ್ನ ತಿನ್ನೋದ್ರಿಂದ ಕಂಟ್ರೋಲಿಗೆ ಬರುತ್ತೆ, ಆ ತರ ಏನಾದ್ರು ಇದೆಯಾ? ಸೊ ಫಸ್ಟ್ ಯಾವ ತರ ಫುಡ್ ತಿನ್ನೋದು ಬೇಡ ಅನ್ನೋದ್ರ ಬಗ್ಗೆ ಡಿಸೈಡ್, ಯಾಕಂದ್ರೆ ಅದರ ಇನ್ಸಿಡೆನ್ಸೇ ಜಾಸ್ತಿ ಇದೆ. ಮೇನ್ ಫುಡ್ ವಿಚ್ ಇಸ್ ಹೈ ಇನ್ ಶುಗರ್ಸ್, ಕಾರ್ಬೋಹೈಡ್ರೇಟ್ಸ್, ಅಂಡ್ ಸೆಕೆಂಡ್ ಇಸ್ ಫ್ಯಾಟಿ ಫುಡ್. ಸೊ ನಮ್ಮ ಫುಡ್ ಅಲ್ಲಿ ಪ್ರಿಡಾಮಿನೆಂಟ್ಲಿ ಇಟ್ ಶುಡ್ ಬಿ ಹೈ ಇನ್ ಫೈಬರ್ ಅಂಡ್ ಹೈ ಇನ್ ಪ್ರೋಟೀನ್ಸ್ ಅಂಡ್ ಲೆಸ್ ಇನ್ ಕ್ಯಾಲೋರೀಸ್. ಸೊ ಈ ಥರ ಫುಡ್ಡನ್ನ ನಾವು ಅಳವಡಿಸ್ಕೊಂಡ್ರೆ ಆಮೇಲೆ ಒಂದೇ ಸಲಕ್ಕೆ ಬಿಂಜ್ ಈಟಿಂಗ್ ಅಂತ ಹೇಳ್ತೀವಿ. ಒಂದೇ ಸಲಕ್ಕೆ ತುಂಬ ಜಾಸ್ತಿನೂ ಊಟ ಮಾಡಕ್ಕೆ ಹೋಗ್ಬಾರ್ದು. ಸೊ ಒಂದೇ ಸಲಕ್ಕೆ ಸ್ಪ್ಲಿಟ್ ಮಾಡಿಕೊಂಡು ಊಟ ಮಾಡ್ಕೊಂಡು ಸ್ವಲ್ಪ ತಿನ್ಬೇಕು. ದಿನಕ್ಕೆ 3 ಹೊತ್ತೇ ತಿನ್ಬೇಕು ಅಂತ ಏನೂ ಇಲ್ಲ, ದಿನಕ್ಕೆ 6 ಹೊತ್ತು ತಿನ್ನಿ, ಬಟ್ ಅದನ್ನೇ ಸ್ಪ್ಲಿಟ್ ಮಾಡ್ಕೊಂಡು ತಿನ್ನಿ. ಆಮೇಲೆ ಈ ನಡುವೆ ಇದಾಗ್ತದೆ, ಬೆಳಗ್ಗೆ ರಾತ್ರಿ ಹೊತ್ತು ಬೇಗ ಊಟ ಮಾಡಿ ಮಲ್ಕೊಳ್ಳೋದು ಅಂತ ಈ ನಡುವೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಹಳ್ಳಿ ಕಡೆ ಎಲ್ಲ ಹೋದ್ರೆ ಇದು ತುಂಬಾ ಕಾಮನ್ ಪ್ರಾಕ್ಟೀಸ್. ನಾವು ಸುಮ್ಮನೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತ ಸಿಟಿ ಕಡೆ ಎಲ್ಲ ಮಾತಾಡ್ತೀವಿ. ಸೊ ಒಂದು 6 ಅಥವಾ 7 o'clock ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಹೊತ್ತಿಗೆ ಅಷ್ಟೊತ್ತು ಫಾಸ್ಟಿಂಗ್ ಅಲ್ಲಿ ಇರ್ತದೆ ನಮ್ಮ ಶರೀರ. ಸೊ ಫಾಸ್ಟಿಂಗ್ ಅಲ್ಲಿ ಇದ್ದಾಗ ನಮ್ಮ ಫ್ಯಾಟ್ ಏನ್ ಸ್ಟೋರ್ ಆಗಿರುತ್ತೆ ಅದರಿಂದ ಸ್ವಲ್ಪ ಎನರ್ಜಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅವಾಗ ಸ್ವಲ್ಪ ಫ್ಯಾಟ್ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಒಂದೇ ಸಲ ತುಂಬಾ ಬಿಂಜ್ ಈಟಿಂಗ್ ಮಾಡಬಾರ್ದು, ಫ್ರೀಕ್ವೆಂಟ್ ಸ್ಮಾಲ್ ಇಂಟರ್ವಲ್ಸ್ ತೊಗೊಬೇಕು. ಆಮೇಲೆ ಕ್ಯಾಲೋರಿ ಡೆನ್ಸ್ ಫುಡ್ ಅದನ್ನ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಏನೇ ಫುಡ್ ತಿಂದ್ರು ಇಟ್ ಶುಡ್ ಬಿ ಅ ಹೋಲ್ ಫುಡ್. ಅದರಲ್ಲಿ ಗ್ರೈನ್ಸ್ ಇರಬೇಕು, ಅದಾದ್ಮೇಲೆ ಫ್ರೂಟ್ಸ್ ಇರಬೇಕು, ವೆಜಿಟೇಬಲ್ಸ್ ಇರಬೇಕು, ಜೊತೆಗೆ ಸ್ವಲ್ಪ ಜಂಕ್ ಫುಡ್ ಇದ್ರೂ ಓಕೆ, ಬಟ್ ಜಂಕ್ ಫುಡ್ಡೇ ನಮ್ದು ಫುಡ್ ಆಗಬಾರ್ದು. ಸೊ ದಟ್ ಈಸ್ ದ ಥಿಂಗ್. ಇವಾಗ ನಾವು ಫುಲ್ ಸ್ಯಾಲೆಡ್ಸ್ ಅದೇ ತಿನ್ಕೊಂಡಿರಿ ಯಾರು ಕೇಳಲ್ಲ. ಜಂಕ್ ಫುಡ್ ಈಸ್ ಫೈನ್, ಅಕೇಶನಲಿ ದಟ್ ಈಸ್ ಫೈನ್. ಅಕೇಶನಲಿ ಅದನ್ನ ತಿನ್ಬೋದು. ಆದ್ರೆ ಫುಡ್ ಯಾವ ಫುಡ್ ತಿನ್ಬಾರ್ದು ಅಂತ, ಜಂಕ್ ಫುಡ್ ಹೇಳಿದ್ರಿ, ಒಕೇಶನಲಿ ತಿನ್ಬಹುದು ಅಂತ. ಇಂಥ ಫುಡ್ ಅನ್ನ ಅವಾಯ್ಡೇ ಮಾಡ್ಬೇಕು ಅನ್ನೋ ತರ ಇದೆಯಾ? ಲೈಕ್ ಪರ್ಟಿಕ್ಯುಲರ್ ಇಂಥ ಫುಡ್ ಅನ್ನ ಅವಾಯ್ಡ್ ಮಾಡ್ಬೇಕು? ಅದೇ ಬೇಸಿಕಲಿ ಯಾವ್ದು ತುಂಬಾ ಸ್ವೀಟ್ ಶುಗರ್ ಇರುತ್ತೆ, ಸಿಂಪಲ್ ಶುಗರ್ಸ್ ಇರುತ್ತೆ. ಇವಾಗ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಹೇಳ್ತೀವಿ, ಐಸ್ ಕ್ರೀಮ್ಸ್ ಹೇಳ್ತೀವಿ, ಬರ್ಗರ್ಸ್ ಹೇಳ್ತೀವಿ. ಸೊ ಇವೆಲ್ಲ ಫಾಸ್ಟ್ ಫುಡ್ ಅಂದ್ರೆ ಫುಲ್ ಹೈ ಕ್ಯಾಲೋರೀಸ್ ಇರುತ್ತೆ, ಪ್ರೋಟೀನ್ ತುಂಬಾ ಏನು ಇರಲ್ಲ, ಯಾವ್ದ್ಯಾವ್ದು ನಮ್ಮ ಶರೀರಕ್ಕೆ ಒಳ್ಳೇದೋ ಆ ಕಂಟೆಂಟ್ ಇರಲ್ಲ, ಪ್ರಿಡಾಮಿನೆಂಟ್ಲಿ ಶುಗರ್ಸ್ ಇರುತ್ತೆ. ಸೊ ನಮ್ಮ ಶರೀರದಲ್ಲಿ ಯಾವಾಗ ಶುಗರ್ಸ್ ಜಾಸ್ತಿ ಆಗುತ್ತೋ ಅದನ್ನ ಸ್ಪೆಂಡ್ ಮಾಡಲ್ವೋ ಎಕ್ಸೆಸ್ ಶುಗರ್ಸ್ ಏನಿರುತ್ತೆ ಅದು ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಸೊ ನಾವು ಕ್ಯಾಲೋರೀಸ್ ಇದು ಒಂದು ತರ ಹೇಳೋದು. ಇನ್ನೂ ಒಂದು ನಾವು ಏನ್ ತಿಂತೀವೋ ಅದನ್ನ ನಾವು ಖರ್ಚು ಮಾಡಬೇಕು.
ಸೊ ನಾವು ಅದು ನೆಗೆಟಿವ್ ಬ್ಯಾಲೆನ್ಸ್ಗೆ ಯಾವಾಗ ಹೋಗುತ್ತೆ ಆಟೋಮ್ಯಾಟಿಕಲಿ ವೆಯ್ಟ್ ಲಾಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಕ್ಯಾಲೋರಿ ರಿಕ್ವೈರ್ಮೆಂಟ್ ಪರ್ ಡೇ ಇಸ್ ಅರೌಂಡ್ 2000 to 2500 ಕಿಲೋ ಕ್ಯಾಲರೀಸ್. ಒಬ್ಬ 70 kg ಇರೋ ಮನುಷ್ಯಂಗೆ ಒಂದು 2000 to 2500 ಕಿಲೋ ಕ್ಯಾಲರೀಸ್ ಬೇಕು. ಸೊ ನಾವು ದಿನಕ್ಕೆ 2500 to 3000 ಕಿಲೋ ಕ್ಯಾಲರೀಸ್ ಖರ್ಚು ಮಾಡಿದ್ರೆ ಆಟೋಮ್ಯಾಟಿಕಲಿ ನೆಗೆಟಿವ್ ಬ್ಯಾಲೆನ್ಸ್ ಅಲ್ಲಿ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಮೈಕಲ್ ಫೆಲಿಪ್ಸ್ ಎಲ್ಲರಿಗೂ ಗೊತ್ತಿರೋದರ ಫೇಮಸ್ ಸ್ವಿಮ್ಮರ್. ಸೊ ಅವ್ರದ್ದು ವೆನ್ ಹಿ ವಾಸ್ ಪ್ರಿಪೇರಿಂಗ್ ಫಾರ್ ಒಲಿಂಪಿಕ್ಸ್, ಅವ್ರದ್ದು ಕ್ಯಾಲೋರಿ ಇಂಟೇಕ್ ವಾಸ್ ಅರೌಂಡ್ 10,000 ಕಿಲೋ ಕ್ಯಾಲರೀಸ್. But look at him, he used to spend it. So basically the whole concept is your body should be in negative balance. So ಏನೇ ತಗೊಂಡ್ರು ಖರ್ಚು ಮಾಡಬೇಕು. ಎಕ್ಸಾಕ್ಟ್ಲಿ ಉಲ್ಟಾ ನಡೀತಾ ಇದೆ. ಜಾಸ್ತಿ ತಿಂತಾ ಇದೀವಿ, ಕಡಿಮೆ ಖರ್ಚು ಮಾಡ್ತಾ ಇದೀವಿ. ಸೊ ಎಕ್ಸಸ್ ಏನೇ ತಿಂದ್ರು ಅದು ಫ್ಯಾಟ್ ಆಗಿ ಡೆಪಾಸಿಟ್. ಡಾಕ್ಟರ್, ಇದಕ್ಕೆ ಮನೆ ಮದ್ದು ವರ್ಕ್ ಆಗುತ್ತೆ ಯಾಕಂತ ಹೇಳಿದ್ರೆ ಹೇಳ್ತಾರೆ ಕೆಲವೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು, ಈ ಏನು ಮನೆ ಮದ್ದನ್ನ ಸೇವನೆ ಮಾಡೋದ್ರಿಂದಾಗಿ ಒಬೆಸಿಟಿ ಕಡಿಮೆ ಆಗುತ್ತೆ, ಅದನ್ನ ತಿಂದ್ರೆ ಕಂಟ್ರೋಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಆಕ್ಚುಲಿ ಇದು ವರ್ಕ್ ಆಗುತ್ತೆ ಡಾಕ್ಟರ್? ವರ್ಕ್ ಆಗುತ್ತೋ ಇಲ್ವೋ ಅಂತ ಹೇಳೋದು ತುಂಬಾ ಕಷ್ಟ. ಸೊ ಯಾಕೆ ಅಂದ್ರೆ ಇವಾಗ ಒಬ್ರದ್ದು ಓವರ್ ವೇಟ್ ಇಲ್ಲ, ಯಾರೋ ಒಬ್ರು ಅರೌಂಡ್ 60-70 kgs ಇದ್ದಾರೆ, ಅವ್ರು ಅದೇ ವೇಟ್ ನ ಮೇಂಟೈನ್ ಮಾಡಬೇಕು ಅಂತ ಜಿಂಜರು, ಟರ್ಮರಿಕ್ ಆತರ ತುಂಬಾ ಮನೆ ಮದ್ದು ನೀವು ಹೇಳ್ದಂಗೆ ಮಾಡ್ತಾರೆ. ಸೊ ಅದು ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಮಾಡಕ್ ಆಗಲ್ಲ. ಇವಾಗ ಯಾರೋ ಒಬ್ರು 140-150 kg ಇದ್ದಾರೆ, ಸೊ ಅವರಿಗೆ ಅರ್ಜೆಂಟ್ಲಿ ಯು ನೀಡ್ ಟು ಹೆಲ್ಪ್ ದೆಮ್ ಫಾರ್ ದ ವೆಯ್ಟ್ ರಿಡಕ್ಷನ್. ಸೊ ಈ ಮನೆ ಮದ್ದು ಅಂತವರಿಗೆ ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಸೊ ಇವಾಗ ಅದೇ ಗ್ರೀನ್ ಟೀ ಅಂತಾನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ತುಂಬಾ ರಿಸರ್ಚ್ ಆಗ್ತಾ ಇದೆ ಅದ್ರ ಮೇಲೆ, ಗ್ರೀನ್ ಟೀ ಬಗ್ಗೆ. ದೇರ್ ಲಾಟ್ ಆಫ್ ಪೇಪರ್ಸ್ ಸೇಯಿಂಗ್ ಗುಡ್ ಥಿಂಗ್ಸ್ ಅಬೌಟ್ ಗ್ರೀನ್ ಟೀ, ಸೇಯಿಂಗ್ ಬ್ಯಾಡ್ ಥಿಂಗ್ಸ್ ಅಬೌಟ್ ಗ್ರೀನ್ ಟೀ. ಸೊ ಗ್ರೀನ್ ಟೀ ವಿಲ್ ಹೆಲ್ಪ್ ಯು, ಬಟ್ ಇಟ್ ವಿಲ್ ನಾಟ್ ಹೆಲ್ಪ್ ಯು. ಇವಾಗ ನೀವು 140 kg ಇಂದ 80 kg ಆಗಕ್ಕೆ ಹೆಲ್ಪ್ ಮಾಡಲ್ಲ. 140 kg ಇಂದ 135 kg ಆಗ್ಬೋದು ನೀವು ದಿನ ತಗೊಂಡ್ರೆ. ಒಂದು 5 kg ರೆಡ್ಯೂಸ್ ಆಗ್ಬೋದು. ಯಾಕಂದ್ರೆ ಗ್ರೀನ್ ಟೀನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಇರುತ್ತೆ ಸ್ವಲ್ಪ. ಸೊ ಆಂಟಿ ಆಕ್ಸಿಡೆಂಟ್ಸ್ ಶರೀರದಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡುತ್ತೆ. ಸೊ ಅದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಎಷ್ಟು ಮಾಡ್ಬೋದು? 1%, 2% ಮಾಡ್ಬೋದು. ಬಟ್ ನಿಮಗೆ 100% ಹೆಲ್ಪ್ ಬೇಕು. ಸೊ ಇನ್ ದಟ್ ಕಂಡೀಷನ್ ಗ್ರೀನ್ ಟೀ ಈಸ್ ಅಡಿಷನಲ್. ಗ್ರೀನ್ ಟೀ ಇಂದನೇ ಆಗಲ್ಲ. ಗ್ರೀನ್ ಟೀ ಕುಡಿಯೋದ್ರಿಂದನೇ ನಮ್ದು ಒಬೆಸಿಟಿ ಕಡಿಮೆ ಆಗುತ್ತೆ, ವೆಯ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ನೀವು ಹೇಳ್ದಂಗೆ ಸ್ವಲ್ಪ ಕಡಿಮೆ ಆಗ್ಬೋದು ಅಷ್ಟೇ, ಅದರಿಂದ ಹೆಲ್ಪ್ ಆಗುತ್ತೆ ಅಷ್ಟೇ. ಬರೀ ಗ್ರೀನ್ ಟೀ ಕುಡ್ಕೊಂಡೆ ವೆಯ್ಟ್ ರಿಡಕ್ಷನ್ ಆಗುತ್ತೆ ಆಗಲ್ಲ. ಗ್ರೀನ್ ಟೀ ಜೊತೆ ನಿಮ್ ಫಿಸಿಕಲ್ ಆಕ್ಟಿವಿಟಿನೂ ಚೆನ್ನಾಗಿರ್ಬೇಕು, ಜೊತೆಗೆ ಒಳ್ಳೆ ಫುಡ್ ಆಹಾರಗಳು ತಗೊಳ್ತಾ ಇರಬೇಕು, ಅವಾಗ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸೊ ಹಾಗಾದ್ರೆ ಈ ಗ್ರೀನ್ ಟೀ ಹಾಗೇನೆ ಮನೆ ಮದ್ದು ಎರಡೂ ಕೂಡ ಸ್ವಲ್ಪ ಪ್ರಮಾಣದಲ್ಲಾದ್ರೆ ಆಗುತ್ತೆ. ಇವಾಗ ನೀವು ಹೇಳ್ದಂಗೆ ಜಾಸ್ತಿ ಇದೆ, 100 kg ಜಾಸ್ತಿ ಇದಾರೆ, 130 ಇದಾರೆ ಅಂದಾಗ ಅದನ್ನ ಆಲ್ ಆಫ್ ಸಡನ್ ಅಷ್ಟು ವೆಯ್ಟ್ ಅನ್ನ ನಾವು ರಿಡಕ್ಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಸ್ವಲ್ಪ ಪೇಪರ್ಸ್ ಅಲ್ಲಿ ಈವನ್ ಗ್ರೀನ್ ಟೀ ಕ್ಯಾನ್ ಕಾಸ್ ಲಿವರ್ ಡ್ಯಾಮೇಜ್ ಅಂತಾನೂ ಬರ್ತಾ ಇದೆ. ಅಂದ್ರೆ ಫುಲ್ ಜಾಸ್ತಿ ಕುಡಿದ್ಬಿಟ್ಟು ವೆಯ್ಟ್ ರಿಡಕ್ಷನ್ ಮಾಡ್ಕೊಳ್ಳೋಣ ಅಂತಾನೂ ಟ್ರೈ ಮಾಡಿರೋರು ಇದಾರೆ. ಸೊ ಅವಾಗ ಅದರಿಂದ ಲಿವರ್ ಡ್ಯಾಮೇಜ್ ಆಗಿರೋ ಕೇಸಸ್ ಇದಾವೆ. ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಯಾವುದೇ ಒಂದು ಮನೆ ಮದ್ದು ಅಂತ ತಗೊಂಡ್ರೆ ಚೆನ್ನಾಗಿ ರಿಸರ್ಚ್ ಆಗಿರಲ್ಲ. ಸೊ ಅದನ್ನ ತಗೊಬಹುದು, ಬಟ್ ಆಬ್ವಿಯಸ್ಲಿ ವಿತ್ ಕಾಷನ್ ಅಂಡ್ ಸ್ವಲ್ಪ ಕಡಿಮೆ ಮಾತ್ರದಲ್ಲಿ ತಗೊಂಡ್ರೆ ಬೆಟರ್. ಡಾಕ್ಟರ್, ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಒಬೆಸಿಟಿನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವು ಆಗ್ಲೇ ಹೇಳಿದ್ರಿ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೊಜ್ಜಿದೆ ಅಂತ ಹೇಳ್ಬಿಟ್ಟು ಬರೀ ಮಾರ್ನಿಂಗ್ ಅಲ್ಲಿ ಎದ್ದು ವಾಕಿಂಗ್ ಮಾಡ್ತಾರೆ, ಬೇರೆ ಯಾವ ಎಕ್ಸಸೈಸ್ ಕೂಡ ಮಾಡೋದಿಲ್ಲ. ಬೆಳಿಗ್ಗೆ ಎದ್ದು ಜಸ್ಟ್ ನಡೀತಾರೆ ಅಥವಾ ಸಂಜೆ ಟೈಮಲ್ಲಿ ಒಂದು ವಾಕಿಂಗ್ ಮಾಡ್ತಾರೆ, ಅದಷ್ಟೇ ಸಾಕಾಗುತ್ತಾ ಅವ್ರಿಗೆ? ಅದೇ ಎಷ್ಟು ತೂಕ ಇದ್ದಾರೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇವಾಗ ವಾಕಿಂಗ್ ವೆಯ್ಟ್ ರಿಡಕ್ಷನ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಎಷ್ಟು ಗಂಟೆವರೆಗೂ ವಾಕ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ವಾಕಿಂಗ್ ವರ್ಸಸ್ ಜಾಗಿಂಗ್, ಸೊ ಇದು ಒಂದು ಡಿಬೇಟ್ ನಡೀತಾನೆ ಇದೆ, ತುಂಬಾ ಟೈಮಿಂದ ನಡೀತಾನೆ ಇರುತ್ತೆ ಇದು ಡಿಬೇಟು. ಸೊ ಜಾಗಿಂಗ್ದು ಏನ್ ಅಡ್ವಾಂಟೇಜು ಅಂದ್ರೆ ಶಾರ್ಟ್ ಡ್ಯೂರೇಷನ್ ಅಲ್ಲೇ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡ್ತೀರಾ. ಓಕೆ, ಸೊ ವಾಕಿಂಗ್ ಅಲ್ಲಿ ಅಷ್ಟೇ ಕ್ಯಾಲೋರೀಸ್ ಬರ್ನ್ ಮಾಡಬೇಕು ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಟೈಮ್ವರೆಗೂ ನಡಿಬೇಕಾಗತ್ತೆ. ಸೊ ಒಂದು ಯಾರು ನಿಮ್ಮ ವಯಸ್ಸೆಷ್ಟು, ನಿಮ್ಮ ತೂಕ ಎಷ್ಟು, ನಿಮ್ದು ಜನರಲ್ ಹೆಲ್ತ್ ಕಂಡೀಷನ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಮೂಳೆನೆಲ್ಲ ಸ್ವಲ್ಪ ನೋವಿದೆ, ತೂಕ ಜಾಸ್ತಿ ಇದೆ ಅಂದ್ರೆ ನೀವು ಸಡನ್ ಆಗಿ ಜಾಗಿಂಗ್ ಮಾಡಕ್ ಸ್ಟಾರ್ಟ್ ಮಾಡಕ್ ಆಗಲ್ಲ. ಸೊ ಸ್ಟಾರ್ಟ್ ವಿತ್ ವಾಕಿಂಗ್. ವಾಕಿಂಗ್ ಆಗ್ತಾ ಆಗ್ತಾ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಕಡಿಮೆ ಆಯ್ತು, ನಿಮ್ದು ಮಸಲ್ಸ್ ಎಲ್ಲ ಸ್ವಲ್ಪ ಸ್ಟ್ರೆಂಥನ್ ಆಯ್ತು, ಅವಾಗ ಸ್ಲೋ ಬ್ರಿಸ್ಕ್ ವಾಕಿಂಗ್ ಅಥವಾ ಜಾಗಿಂಗ್ ತರ ಸ್ಟಾರ್ಟ್ ಮಾಡ್ಬೋದು. ವಾಕಿಂಗ್ ಇಂದನೂ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಜಾಗಿಂಗ್ ಇಂದನೂ ವೆಯ್ಟ್ ರಿಡಕ್ಷನ್ ಆಗುತ್ತೆ. ವಾಕಿಂಗ್ ವಿಲ್ ಟೇಕ್ ಮೋರ್ ಟೈಮ್. ಇವಾಗ ನೀವು ಜಾಗಿಂಗ್ ಇಂದ ಅರ್ಧ ಗಂಟೆ ಮಾಡ್ತೀನಿ ದಿನಾಗ್ಲೂ ಅಂತ ಇದ್ರೆ ವಾಕಿಂಗ್ ನೀವು 1 hour ಮಾಡ್ಬೇಕಾಗುತ್ತೆ ಅದೇ ಕ್ಯಾಲೋರೀಸ್ ಬರ್ನ್ ಮಾಡಕ್ಕೆ. ಅಂಡ್ ವಾಕಿಂಗ್ ಏನು ಅಡ್ವಾಂಟೇಜ್ ಒಂದೊಂದು ಸ್ಟಡೀಸ್ ಅಲ್ಲಿ ಕೋಟ್ ಮಾಡ್ತಾರೆ ಅಂದ್ರೆ ವಾಕಿಂಗ್ ಇಂದ ಸ್ವಲ್ಪ ಫ್ಯಾಟ್ ಸೆಲ್ಸ್ ಜಾಸ್ತಿ ಬರ್ನ್ ಆಗುತ್ತೆ ಅಂತ ಸ್ವಲ್ಪ ಸ್ಟಡೀಸ್ ಇದೆ ಆಸ್ ವೆನ್ ಕಂಪೇರ್ ಟು ಜಾಗಿಂಗ್. ಜಾಗಿಂಗ್ ಅಲ್ಲಿ ಇನಿಷಿಯಲಿ ಮಸಲ್ಸ್ ಅಲ್ಲಿ ಗ್ಲೈಕೋಜನ್ ಅಂತ ಇರುತ್ತೆ, ಸೊ ಅದು ಸ್ಟಾರ್ಟಿಂಗ್ ಅಲ್ಲಿ ಬರ್ನ್ ಆಗಿ ಆಮೇಲೆ ಫ್ಯಾಟ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಾಕಿಂಗ್ ಸ್ವಲ್ಪ ಜಾಗಿಂಗು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ಮಾಡಬೇಕಾಗುತ್ತೆ. ವಾಕಿಂಗ್ ಸ್ಲೋ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಇಂದಲೇ ಸ್ವಲ್ಪ
ಫ್ಯಾಟ್ ಬರ್ನಿಂಗ್ ಜಾಸ್ತಿ ಇರುತ್ತೆ ಅಂತ ಸ್ವಲ್ಪ ಸ್ಟಡೀಸ್ ಇದೆ. ಸೊ ಬೋತ್ ವಾಕಿಂಗ್ ಆ್ಯಂಡ್ ಜಾಗಿಂಗ್ ವಿಲ್ ಹೆಲ್ಪ್. ವಾಕಿಂಗ್ ಇಂದ ನೀವು ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂದರೆ ಅಗೇನ್ ಇಟ್ ಶುಡ್ ಬಿ ಆಫ್ ಲಾಂಗ್ ಡ್ಯೂರೇಷನ್. ಆ್ಯಂಡ್ ವಾಕಿಂಗ್ ಜೊತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಿಮ್ಮದು ಡಯಟ್ರಿ ಮಾಡಿಫಿಕೇಶನ್ ಇರಲೇಬೇಕು. ವಾಕಿಂಗ್ ಕೂಡ ವರ್ಕ್ ಆಗುತ್ತೆ, ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತೆ ಹೆಚ್ಚು ಹೊತ್ತು ನಡಿಬೇಕಾಗುತ್ತೆ ಅಂತ ಹೇಳ್ತೀರಾ ಡಾಕ್ಟರ್. ಕೆಲವರು ಈ ಒಬೆಸಿಟಿ ಇದೆ ಅಥವಾ ನಾನು ತೂಕ ಜಾಸ್ತಿ ಇದ್ದೀನಿ, ಹೊಟ್ಟೆ ದಪ್ಪ ಬಂದಿದೆ, ಬೊಜ್ಜು ಬಂದಿದೆ ಅಂತ ಜಿಮ್ಮಿಗೆ ಹೋಗ್ತಾರೆ. ಜಿಮ್ಗೆ ಹೋಗೋವಂಥದ್ದು ಅವರಿಗೆ ವರ್ಕ್ ಆಗುತ್ತಾ ಅನ್ನೋದು ಒಂದು. ಇನ್ನೊಂದು, ಅದರಿಂದ ಏನಾದರೂ ಅವರಿಗೆ ಮತ್ತೆ ಎಫೆಕ್ಟ್ ಆಗುತ್ತಾ? ಒಂದ್ಸತಿ ಜಿಮ್ಗೆ ಹೋಗಿ ಬಾಡಿ ಫುಲ್ ಫಿಟ್ ಆಯ್ತು, ಎಗೇನ್ ಅದನ್ನ ಬಿಟ್ರು ಅಂದಾಗ ಕೂಡ ಕೆಲವೊಮ್ಮೆ ಸಮಸ್ಯೆಗಳು ಬಂದಿರೋದನ್ನ ನಾವು ನೋಡಿದೀವಿ. ಇದ್ರ ಬಗ್ಗೆ ಹೇಳೋದಾದ್ರೆ, ಸೊ ಜಿಮ್ಮಿಂಗ್ ಅಂತ ಸ್ಟಾರ್ಟ್ ಮಾಡ್ಬೇಕು ಅಂದ್ರೂ ಮುಂಚೆ ಜಿಮ್ಮಿಂಗ್ ಮಾಡ್ತಾ ಇದ್ರ, ಎಷ್ಟು ಫಿಸಿಕಲಿ ಆಕ್ಟಿವ್ ಇದ್ರು ಅದ್ರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಜಿಮ್ಮಿಂಗ್ ಅಂತ ಸ್ಟಾರ್ಟ್ ಮಾಡಿದ್ರು ಸಡನ್ ಆಗಿ ಹೋಗ್ಬಿಟ್ಟು ಟ್ರೆಡ್ಮಿಲ್ ಅಲ್ಲಿ ಇದು ಇಷ್ಟು ಫಾಸ್ಟ್ ಆಗಿ ಇಟ್ಕೊಂಡು ನಾನು ಇಷ್ಟು ಮಿನಿಟ್ಸ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ನೀ ಜಾಯಿಂಟ್ ಗೆ ಅಫೆಕ್ಟ್ ಆಗೇ ಆಗುತ್ತೆ. ಸಡನ್ಲಿ ಬಾಡಿಗೆ ಎಲ್ಲಾನು ಪ್ರೆಷರ್ ಬಂದಾಗ. ಸೊ ಏನೇ ಆದ್ರೂ ಇವಾಗ ಒಬೆಸಿಟಿ ಅಂದ್ರೂ ಒಂದೇ ದಿನದಲ್ಲಿ ಆಗಿರಲ್ಲ, ವರ್ಷಾನುಗಟ್ಲೆಯಿಂದ ಅಕ್ಯುಮುಲೇಟ್ ಆಗಿರುತ್ತೆ. ಸೊ ಎಕ್ಸಸೈಸಸ್ಸು ಅಷ್ಟೇ, ತುಂಬಾ ಸಡನ್ ಆಗಿ ಏನು ಸ್ಟಾರ್ಟ್ ಮಾಡಿದ್ರೆ ಮಾಡ್ಬೋದು, ಒಂದು ವಾರದವರೆಗೂ ಮಾಡ್ತೀರಾ, ಆಮೇಲೆ ಮಾಡೋಕ್ಕಾಗಲ್ಲ, ಏನೋ ಒಂದು ತೊಂದರೆ ಆಗುತ್ತೆ, ಎಲ್ಲೋ ಒಂದು ಕಡೆ ಮಸಲ್ ಪುಲ್ ಆಗುತ್ತೆ, ಏನೋ ಒಂದು ಆಗುತ್ತೆ. ಸೊ ಗ್ರ್ಯಾಜುಯಲಿ ಸ್ಲೋಲಿ ಏನು ವರ್ಕೌಟೇ ಮಾಡಿರಲಿಲ್ಲ, ಸ್ಟಾರ್ಟ್ ವಿತ್ ವಾಕಿಂಗ್. ಸೊ ವಾಕಿಂಗ್ ಸ್ವಲ್ಪ ಒಂದು ವಾರಾನುಗಟ್ಲೆ ವಾಕಿಂಗ್ ಮಾಡಿ ಆಮೇಲೆ ಬ್ರಿಸ್ಕ್ ವಾಕಿಂಗ್ ಸ್ಟಾರ್ಟ್ ಮಾಡಿ, ದೆನ್ ಯು ಕ್ಯಾನ್ ಗೋ ಟು ದ ಜಿಮ್. ಸೊ ಎನಿ ಆಕ್ಟಿವಿಟಿ ಎಲ್ಲಿ ಕ್ಯಾಲೋರೀಸ್ ಬರ್ನ್ ಆಗುತ್ತೋ ಅಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗೇ ಆಗುತ್ತೆ. So either be walking, jogging or gymming or any sport. So you are the best judge. So ನೀವು ಅದ್ರ ಕಾಲ್ ತೊಗೊಬೇಕು, ನಾನು ಏನು ಮಾಡಿದೆ. ಒಬ್ಬರು ಹಾಗೆ ಸಡನ್ ಆಗಿ ಒಂದು ಮೋಟಿವೇಶನ್, ಏನೋ ಒಂದು ವಿಡಿಯೋ ನೋಡ್ತಾರೆ, ಸಡನ್ ಆಗಿ ಮೋಟಿವೇಶನ್ ಬರುತ್ತೆ, ಇನ್ನೊಂದು ವಾರದಲ್ಲಿ ನಾವು ಆಗ್ಬಿಡ್ತೀನಿ, ತೆಳ್ಳಗಾಗ್ಬಿಡ್ತೀನಿ ಅಂದರೆ ಆಗಲ್ಲ ಅದು. ಸೊ ಏನೇ ಆದರೂ ಸ್ಲೋ ಆ್ಯಂಡ್ ಸ್ಟಡಿ ಆ್ಯಂಡ್ ಇನ್ ಕನ್ಸಲ್ಟೇಷನ್ ವಿತ್ ಅ ಫಿಸಿಯೋಥೆರಪಿಸ್ಟ್ ಆರ್ ಎ ಡಾಕ್ಟರ್. ಸೊ ಏನು ಮಾಡ್ಬೋದು ಸರ್ ಅಂತ ಒಂದು ಇದರಲ್ಲಿ ಗೈಡೆನ್ಸಲ್ಲಿ ಮಾಡಿದ್ರೆ ದಟ್ ವಿಲ್ ಹೆಲ್ಪ್. ಡಾಕ್ಟರ್, ಬೊಜ್ಜು ಕರಗಿಸೋದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಆಗತ್ತೆ? ನೀವೀಗ್ಲೇ ಹೇಳಿದ್ರಿ ಅದು ಸ್ಲೋ ಪ್ರೋಸೆಸ್ ಆಗಿರುತ್ತೆ ಅಂತ. ಕೆಲವ್ರು ಏನ್ ಮಾಡ್ತಾರೆ ಹೇಳಿದ್ರೆ, ಸಡನ್ ಆಗಿ 4 ದಿನ ಎಕ್ಸರ್ಸೈಸ್ ಮಾಡ್ತಾರೆ, ಓಡ್ತಾರೆ ಅಥವಾ ಜಿಮ್ಮಿಗೆ ಹೋಗ್ತಾರೆ, ಎಗೇನ್ ನನ್ ಸಣ್ಣ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಿಲ್ಲಿಸ್ತಾರೆ, ಅಥವಾ ಟೈಮ್ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಸ್ಟಾಪ್ ಮಾಡ್ತಾರೆ. ಹಾಗಾಗಿ ಬೊಜ್ಜು ಕರಗಿಸೋದಕ್ಕೆ ಅವರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಮುಖ್ಯ ಆಗತ್ತೆ? ಅದೇ ಹೇಳ್ದಂಗೆ, ಸೊ ಯಾರಿಗಾದ್ರೂ ಬೊಜ್ಜು ಓವರ್ ನೈಟ್ ಬಂದಿರಲ್ಲ. ಸೊ ತಿಂಗಳಾನ್ಗಟ್ಟಲೆ ವರ್ಷಾನ್ಗಟ್ಲೆಯಿಂದ ಅವ್ರದ್ದು ಬಾಡಿ ಮೆಟಬಾಲಿಸಮು ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗಿ ಆ ಶರೀರಕ್ಕೆ ಒಂದು ಇದು ಬಂದು ಆ ಬ್ಯಾಲೆನ್ಸಲ್ಲಿ ನಿಂತಿರುತ್ತೆ. ಸೊ ನೀವು ಅದನ್ನ ಕರಗಿಸ್ಬೇಕು ಅಂದರೆ ಸಡನ್ನಾಗಿ 1 ವಾರ 2 ವಾರದಲ್ಲಿ ಕಮ್ಮಿ ಮಾಡ್ತೀನಿ ಅಂದರೆ ಫುಲ್ ಡಯಟಿಂಗ್ ಮಾಡಿ, ಫುಲ್ ಊಟನೇ ಬಿಟ್ಟು, ಫುಲ್ ಜಿಮ್ಮಿಂಗ್ ಎಲ್ಲ ಮಾಡ್ತೀನಿ ಅಂದರೆ ವರ್ಕೌಟ್ ಆಗಲ್ಲ. ಸೊ ಒಂದು 4 ದಿನ ಮಾಡ್ಬೋದು, 5ನೇ ದಿನ ನಿಮ್ಗೆ ಹೇಳಕ್ಕೂ ಆಗಲ್ಲ, ಆ ಥರ ಆಗೋಗುತ್ತೆ. ಸೊ ಗ್ರ್ಯಾಜುಲಿ ಸ್ಲೋಲಿ ಶರೀರನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇವಾಗ ನನ್ನ ತೂಕ 140 kg ಇದ್ದರೆ ನಂದು ಹಾರ್ಟು, ನಂದು ಲಂಗ್ಸು, ಕಿಡ್ನೀಸ್ ಎಲ್ಲರೂ ನನ್ನ 140 kgಗೆ ಅಡ್ಯಾಪ್ಟ್ ಆಗಿರುತ್ತೆ. ಸೊ ಮುಂಚೆ ನಾನು 80 kg ಇದ್ದೆ, 90 ಆದೆ, 100 ಆದೆ, 120 ಆದೆ, ವರ್ಷಾನ್ಗಟ್ಲೆಯಿಂದ ಅದು ಅಲ್ಲಿ ಅಡ್ಯಾಪ್ಟ್ ಹಾಕೊಂಡು ಬಂದಿರುತ್ತೆ. ಸೊ ಇವಾಗ ನಾನು 140 kgಯಿಂದ ಸಡನ್ ಆಗಿ 100 kg ಆಗ್ತೀನಿ ಒಂದು ತಿಂಗಳಲ್ಲಿ ಅಂದರೆ ಅದು ತಪ್ಪು. ಶರೀರ ಅದನ್ನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಏನೇ ಪ್ರಾಸೆಸ್ ಇದ್ರೂ 140 kgಯಿಂದ ಫಸ್ಟ್ 130 kg ಆಗ್ಬೇಕು ನಾನು, ಆಮೇಲೆ 120 kg ಆಗಬೇಕು. ಸೊ ಅದಕ್ಕೆ ಕನ್ಸಿಸ್ಟೆನ್ಸೀಸ್ ತುಂಬ ಇಂಪಾರ್ಟೆಂಟು. ಸೊ ಇವಾಗ ನಾವು 1 kg ಫ್ಯಾಟನ್ನು ಬರ್ನ್ ಮಾಡಬೇಕು ಅಂದರೆ ನಾವು ಅಪ್ರಾಕ್ಸಿಮೇಟ್ಲಿ 3500 ಕಿಲೋ ಕ್ಯಾಲೋರೀಸ್ ಖರ್ಚು ಮಾಡಬೇಕು. ಸೊ ನಾವು ದಿನಕ್ಕೆ ಒಂದು 500 ಕಿಲೋ ಕ್ಯಾಲೋರಿ ಡೆಫಿಸಿಟ್ ಕೊಡಬೇಕು. ಇವಾಗ ನಾನು ಊಟ ಕ್ಯಾಲ್ಕುಲೇಟ್ ಮಾಡಿ, ಇವಾಗ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ಬೋದು ಏನು ಊಟ ತೊಗೊಳ್ತಾ ಇದ್ದೀನಿ ಅಂತ. ಸೊ ಒಂದು 2500 ಕಿಲೋ ಕ್ಯಾಲೋರೀಸ್ ನಾನು ಊಟ ಮಾಡ್ತಾ ಇದ್ರೆ ನಾನು 3000 ಕಿಲೋ ಕ್ಯಾಲೋರೀಸ್ ಆನ್ ಎ ಡೈಲಿ ಬೇಸಿಸ್ ಬರ್ನ್ ಮಾಡಬೇಕು. ಆ 500 ಎಕ್ಸ್ಟ್ರಾ ಓವರ್ 1 ವೀಕ್, 1 ವಾರ ಮಾಡಿದ್ರೆ 1 kg ಫ್ಯಾಟ್ ಕರಗಿಸ್ಬೋದು ನಾನು. ಸೊ 1 ತಿಂಗಳಿಗೆ 4 kg ಫ್ಯಾಟ್ ಕರಗಿಸುತ್ತೆ. ದಿಸ್ ಇಸ್ ಐಡಿಯಲ್. ಸೊ ನಾನು 140ರಿಂದ 80 ಹೋಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಡೆಫಿನೆಟ್ಲಿ ಮ್ಯಾಟರ್ಸ್. ನೀವು ಕನ್ಸಿಸ್ಟೆಂಟ್ಲಿ ಅದೇ ಪ್ರಾಸೆಸ್ ಮಾಡ್ತಾ ಇದ್ರೆ ನಿಮ್ಮ ಶರೀರನೂ ಸ್ಲೋಲಿ ನಿಮ್ಮ ಜೊತೆ ಅಡ್ಯಾಪ್ಟ್ ಹಾಕೊಂಡು ಬರ್ತಾ ಇರುತ್ತೆ. ಸೊ ಒಂದು ನಿಮ್ದು ಮೆಂಟಲ್ ಇದು ನಾನು ಮಾಡ್ತೀನಿ ಅಂತ ಒಂದು ಶರೀರ. ಸೊ ಎರಡನ್ನೂ ಒಟ್ಟಿಗೆ ತೊಗೊಂಡೋಗ್ಬೇಕು. ಎರಡನ್ನೂ ಒಟ್ಟಿಗೆ ತೊಗೊಂಡೋಗ್ಬೋದು. ಬರೀ ಮೆಂಟಲ್ ಡಿಟರ್ಮಿನೇಷನ್ ಮಾಡಿಕೊಂಡು ನಾನು ತೂಕ ಕಡಿಮೆ ಮಾಡ್ತೀನಿ ಅಂತ ಶರೀರನ ಬಿಡೋಕ್ಕಾಗಲ್ಲ. ಸೊ ಆ್ಯಂಡ್ ಶರೀರ ಸ್ಲೋಲಿ 140ರಿಂದ 80ಕ್ಕೆ ಬರುತ್ತೆ. ಸೊ ದಟ್ಸ್ ವೈ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು 1 ತಿಂಗಳು ಮೋಟಿವೇಶನ್ ಇದೆ, ನ್ಯೂ ಇಯರ್ ರೆಸಲ್ಯೂಷನ್ ಅಂತ 1 ತಿಂಗಳು ಮಾಡಿ
ಆಮೇಲೆ ಬಿಟ್ರೆ ಆಟೋಮ್ಯಾಟಿಕಲಿ ಬೆಳಗ್ಗೆ ಯಾರು ಚಳಿಗೆ ಹೋಗೋದು ನಾಳೆ ಮಾಡೋಣ ಅಂತ ಹಂಗೆ ಪೋಸ್ಟ್ಪೋನ್ ಮಾಡ್ತಾ ಹೋದ್ರೆ ಮತ್ತೆ ಅಗೇನ್ ಅದೇ ಒಬೆಸಿಟಿ ಬರುತ್ತೆ. ಸೊ ನಿಮ್ ಶರೀರ ಅಷ್ಟಕ್ಕೆ ಅಡ್ಯಾಪ್ಟ್ ಆಗಿರುತ್ತೆ. 140 kg ಏನ್ ಊಟ ಬೇಕು, ಏನ್ ರೆಸ್ಪಿರೇಟರಿ ರೇಟ್ ಇರ್ಬೇಕು ಅದಕ್ಕೆ ಅಡ್ಯಾಪ್ಟ್ ಆಗಿರುತ್ತೆ. ಸೊ ನೀವು ಒಂದು ತಿಂಗಳಲ್ಲಿ 10 kg ಕಡಿಮೆ ಮಾಡಿ ಅದನ್ನ ಹಂಗೆ ಮತ್ತೆ ಕನ್ಸಿಸ್ಟೆನ್ಸಿ ಇಲ್ಲದೆ ಬಿಟ್ರೆ 150 kg ಹೋಗ್ತೀರಾ ಸಡನ್. ಬಾಡಿ ವಿಲ್ ಕಮ್ ಬ್ಯಾಕ್ ವಿತ್ ಮೋರ್ ಗ್ರೇಟರ್ ಫೋರ್ಸ್. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಾಕ್ಟರ್, ಈಗ ಬೊಜ್ಜು ಬಂದ ಮೇಲೆ ಹೇಗೆ ಅದನ್ನ ನಿಯಂತ್ರಣ ಮಾಡಬೇಕು, ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು ಅಂತೆಲ್ಲ ಹೇಳಿದ್ರಿ. ಬರದೇ ಇರೋ ರೀತಿಲಿ ಹೇಗೆ ಕಂಟ್ರೋಲ್ ಮಾಡಬೇಕು, ಅದಕ್ಕೂ ಕೂಡ ಫಿಸಿಕಲ್ ಆಕ್ಟಿವಿಟಿನೇ ಇಂಪಾರ್ಟೆಂಟಾ? ಸೊ ಇವಾಗ ಏನೇ ಆಗ್ಲಿ, ಇವಾಗ ಮನುಷ್ಯ ಅಂದಮೇಲೆ ಮಷೀನ್ ತರ. ಸೊ ನೀವು ಪೆಟ್ರೋಲ್ ಒಳಗಡೆ ಹಾಕ್ತೀರಾ, ಅದನ್ನ ಖರ್ಚು ಮಾಡ್ತೀರಾ, ಆ ತರ ಅಷ್ಟೇ. ಸೊ ಊಟ ತಿಂತೀವಿ, ಅದನ್ನ ಖರ್ಚು ಮಾಡ್ತೀವಿ. ಏನು ಊಟ ಖರ್ಚು ಮಾಡಲ್ವೋ ನಾವು ಅದನ್ನ ನೇಚರ್ ಏನ್ ಮಾಡಿದೆ ಅಂದ್ರೆ ಎಕ್ಸೆಸಿವ್ ಫ್ಯಾಟ್ ಸೆಲ್ಸ್ ತರ ಸ್ಟೋರ್ ಮಾಡಕ್ ಇಟ್ಕೊಂಡಿದೆ. ಯಾಕಂದ್ರೆ 1000 ವರ್ಷ ಮುಂಚೆ ಹೋದ್ರೆ ಮನುಷ್ಯನಿಗೆ ಊಟ ಸಿಗ್ತಿರ್ಲಿಲ್ಲ. ಅವಾಗ ನಾವೆಲ್ಲ ಹಂಟರ್ಸ್. ಸೊ ಯಾವಾಗ ಊಟ ಸಿಗ್ತಿತ್ತು ಅವಾಗ ಚೆನ್ನಾಗಿ ಊಟ ಮಾಡಿ ಎಲ್ಲೋ ಒಂದ್ ಕಡೆ ಸ್ಟೋರ್ ಮಾಡ್ಬೇಕಿತ್ತು. ಯಾಕಂದ್ರೆ 3-4 ದಿನ ನನಗೆ ಊಟ ಸಿಗ್ತಿರ್ಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ನಮ್ದು ಫ್ಯಾಟ್ ಸೆಲ್ಸ್ ಇವಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಆ ತೊಂದರೆ ಇಲ್ಲ ನಮಗೆ. ಬಟ್ ಆ ಎವಲ್ಯೂಷನರಿ ನಮ್ಗೆ ಏನ್ ಅಡ್ವಾಂಟೇಜ್ ಆಗಿತ್ತು, ಈ ಫ್ಯಾಟ್ ಸೆಲ್ಸ್ ಬೇಸಿಕಲಿ ಊಟ ಸ್ಟೋರ್ ಮಾಡಿ 3-4 ದಿನ ನಾನು ಊಟ ಮಾಡಿಲ್ಲ ಅಂದ್ರೂ ಇದರಿಂದ ನಾನು ಮೊಬಿಲೈಸ್ ಮಾಡ್ಕೊಂಡು ನಾನು ಕೆಲಸ ಮಾಡ್ಕೊಂಡು ಇರ್ತಿದ್ದೆ ಮುಂಚೆ, 1000 ವರ್ಷದ ಮುಂಚೆ. ಸೊ ಇವಾಗ ಏನಾಗಿದೆ ಅಂದ್ರೆ ಊಟ ಇಸ್ ಅವೈಲೇಬಲ್ ಇನ್ ಸರ್ಪ್ಲಸ್, ಯಾರಿಗೂ ಊಟ ತೊಂದರೆ ಇಲ್ಲ. ಬಟ್ ನಮ್ಮ ಫ್ಯಾಟ್ ಸೆಲ್ಸು ಇದ್ದೇ ಇದೆ. ಸೊ ನೀವು ಜಾಸ್ತಿ ಊಟ ಮಾಡಿದ್ರೆ ನಮ್ಮ ಶರೀರ ಏನ್ ಅನ್ಕೊಡುತ್ತೆ ಅಂದ್ರೆ, ಪಾಪ ಇವನಿಗೆ 3-4 ದಿನ ಊಟ ಸಿಗಲ್ಲ ಅನ್ಸುತ್ತೆ, ಲೆಟ್ ಮಿ ಸ್ಟೋರ್ ಇಟ್ ಆಸ್ ಫ್ಯಾಟ್ ಸೆಲ್ಸ್. ಸೊ ಅದಕ್ಕೆ ಫ್ಯಾಟ್ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೀವು ನಾಳೆನೂ ತಿಂತೀರಾ, ಅದು ನೆಕ್ಸ್ಟ್ ದಿನೂ ತಿಂತೀರಾ ಅಂದ್ರೆ ನಮ್ಮ ಬಾಡಿ ಗೊತ್ತಾಗಲ್ಲ, ಓ ಇವ್ರಿಗೆ ಊಟ ಸಿಗಲ್ಲ ಅನ್ಸುತ್ತೆ, ಸೊ ಸ್ಟೋರ್ ಮಾಡೋಣ ಅಂತ ಅದು ಸ್ಟೋರ್ ಆಗಿ ಬೊಜ್ಜಾಗುತ್ತೆ. ಸೊ ಯಾರಿಗೆ ಬೊಜ್ಜಿದ್ಯೋ ಯಾರಿಗೆ ಬೊಜ್ಜಿಲ್ವೋ ಎಲ್ಲಾರ್ಗು ಸಿಂಪಲ್ ಕಾನ್ಸೆಪ್ಟ್, ಏನ್ ತಿಂತಿದೀವೋ ಅದನ್ನ ನಾವು ಸ್ಪೆಂಡ್ ಮಾಡಬೇಕು ಅಷ್ಟೇ. ನೆಗೆಟಿವ್ ಅಲ್ಲಿ ಇದ್ರೆ ಒಳ್ಳೇದು, ಯಾವಾಗ ಪಾಸಿಟಿವ್ ಆಗುತ್ತೋ ಅದು ಫ್ಯಾಟ್ ಆಗಿ ಡೆಪಾಸಿಟ್ ಆಗುತ್ತೆ. ಡಾಕ್ಟರ್, ಬೊಜ್ಜು ಕರಗಿಸೋದಕ್ಕೆ ಯಾವ್ದಾದ್ರು ಮೆಡಿಸಿನ್ ಇದೆಯಾ? ಆತರ ಸರ್ಜರಿಯನ್ನ ಬಿಟ್ಟು ಮೆಡಿಸಿನ್ ಆತರ ಏನಾದ್ರು ಇದೆಯಾ? ಮೆಡಿಸಿನ್ಸ್ ಇದೆ. ಸೊ ಅದು ಡಿಫ್ರೆಂಟ್ BMI ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಯಾರೋ ವ್ಯಕ್ತಿಯ ವೆಯ್ಟ್ ಬೈ ಹೈಟ್ ಅದನ್ನ ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಮಾಡಿ ಅದನ್ನ ಡಿವೈಡ್ ಸರ್ಟನ್ ಫ್ಯಾಕ್ಟರ್ಸ್ ಅಂತ ಮಾಡ್ತೀವಿ. 18 to 25 is normal, 25 to 30 is overweight, ಸೊ more than 30 is obesity. ಸೊ ಈ ತರ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಯಾವುದೇ ವ್ಯಕ್ತಿದು ಫಸ್ಟ್ ಬಂದಾಗ ನಾವು BMI ಕ್ಯಾಲ್ಕುಲೇಟ್ ಮಾಡಿ ನೋಡ್ತೀವಿ. 25 to 30 ಇದ್ರೆ ದಿಸ್ ಪ್ರಿಡಾಮಿನೆಂಟ್ಲಿ ಡಯಟ್ರಿ ಮಾಡಿಫಿಕೇಶನ್ಸ್, ಫಿಸಿಕಲ್ ಆಕ್ಟಿವಿಟಿ ಅವೆಲ್ಲ ಡಯಟ್ರಿ ಚಾರ್ಟು ಎಲ್ಲ ಕೊಟ್ಟು ಅಕಾರ್ಡಿಂಗ್ಲಿ ಫಾಲೋ ಅಪ್ ಮಾಡ್ತೀವಿ. ಮೋರ್ ದ್ಯಾನ್ 30 ಇದ್ರೆ ದೇರ್ ಆರ್ 2 ಆಪ್ಷನ್ಸ್. ಒನ್ ಇಸ್ ಅಗೇನ್ ದಿಸ್ ವೆರಿ ಲೋ ಕ್ಯಾಲೋರಿ ಡಯಟ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಸಮ್ಟೈಮ್ಸ್ ಮೆಡಿಕೇಶನ್ಸ್ ಸ್ಟಾರ್ಟ್ ಮಾಡ್ಬೋದು. ಸೊ ಮೆಡಿಕೇಶನ್ಸ್ ಏನಂದ್ರೆ ದಿಸ್ ಇಸ್ ಸ್ಟಾಪ್ ಕ್ಯಾಪ್ ಅರೇಂಜ್ಮೆಂಟ್, ಅಂದರೆ ತುಂಬ ಲಾಂಗ್ ಟರ್ಮ್ಗಲ್ಲ. ಸೊ ಯಾರೋ ಒಬ್ರು 30-32 BMI ಇದ್ದಾರೆ, ಸೊ ಅವ್ರದ್ದು ಒಂದು 2-3 ಮಂತ್ಸಲ್ಲಿ ವೆಯ್ಟ್ ರಿಡಕ್ಷನ್ ಮಾಡಿ ದೆನ್ ಹಿ ಕ್ಯಾನ್ ಸ್ಟಾರ್ಟ್ ಹಿಸ್ ಫಿಸಿಕಲ್ ಆಕ್ಟಿವಿಟಿ. ಯಾರೋ ಒಬ್ರು ತೂಕ ಜಾಸ್ತಿ ಇರುತ್ತೆ, ಜಾಗಿಂಗ್ ಮಾಡೋಕೆ ಆಗ್ತಿರಲ್ಲ, ಸೊ ಅವ್ರದ್ದು ಒಂದು 10-20 kg ಮೆಡಿಕೇಶನ್ಸ್ ಥ್ರೂ ಕಮ್ಮಿ ಮಾಡ್ಸಕ್ಕೆ ಟ್ರೈ ಮಾಡಿ, ಆಮೇಲೆ ಒನ್ಸ್ ಹಿ ರೀಚಸ್ ಸ್ವಲ್ಪ ಕಡಿಮೆ ಆಯಿತು ಅಂದರೆ ದೆನ್ ಹಿ ಕ್ಯಾನ್ ಸ್ಟಾರ್ಟ್ ರಿಗರಸ್ ಫಿಸಿಕಲ್ ಆಕ್ಟಿವಿಟಿ ಆ್ಯಂಡ್ ಹಿ ಕ್ಯಾನ್ ಅದನ್ನ ಮೇಂಟೈನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಮೆಡಿಕೇಶನ್ಸ್ ಇರುತ್ತೆ. ಮೇನ್ ಇಶ್ಯೂ ವಿತ್ ಆಲ್ ದಿಸ್ ಮೆಡಿಕೇಶನ್ಸ್ ಇಸ್ ಒನ್, ಲಾಂಗ್ ಟರ್ಮ್ ತುಂಬ ಕೊಡೋಕ್ಕಾಗಲ್ಲ. ಅಂದರೆ ಎಲ್ಲಿವರೆಗೂ ನೀವು ಮೆಡಿಕೇಶನ್ಸ್ ಕೊಡ್ತಾ ಇದ್ದೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಆಗುತ್ತೆ, ಒಂದು 5-10 kg ಮಾಡ್ಬೋದು. ಬಟ್ ಇದ್ರ ಜೊತೆ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಇರಲೇಬೇಕು. ಅದರದ್ದೇ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆಮೇಲೆ ಲಾಂಗ್ ಟರ್ಮಿಗೆ ಕೊಡೋಕ್ಕಾಗಲ್ಲ. ಸೊ ಒನ್ಸ್ ನಾನು ಮೆಡಿಕೇಶನ್ ಸ್ಟಾಪ್ ಮಾಡಿದ್ರೆ ದಟ್ಸ್ ಇಟ್. ನೆಕ್ಸ್ಟ್ ಡೇಯಿಂದ ನಿಮ್ಮ ಶರೀರ ನೀವು ಹೆಂಗೆ ಊಟ ಮಾಡ್ತೀರೋ ಹಾಗೆ. ಸೊ ಇದು ಪರ್ಮನೆಂಟ್ ಲೈಫ್ ಲಾಂಗ್ ಥರ ಅಲ್ಲ, ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಸೊ ಇನಿಷಿಯಲ್ ಸ್ಟೇಜಸ್ ಸ್ವಲ್ಪ ನಿಮಗೆ ಪುಷ್ ಕೊಡೋಕ್ಕೆ, ಇವಾಗ ನಾನು ತುಂಬ 120 kg ಇದ್ದೀನಿ, ನಾನು 100 kg ಆಗ್ಬಿಟ್ರೆ ಸರ್ ನಾನು ಫುಲ್ ಎಕ್ಸರ್ಸೈಸ್ ಎಲ್ಲ ಮಾಡ್ತೀನಿ ಅಂದರೆ ಅವರಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ವಿತ್ ಸ್ವಲ್ಪ ಇದು ಮೆಡಿಕೇಶನ್ಸಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಡಾಕ್ಟರ್, ಈಗ ಈ ಮೆಡಿಸಿನ್ ಅಲ್ಲದೆ ಈಗ ಕೆಲವರು ಸರ್ಜರಿ ಮಾಡಿಸ್ಕೋತಾರೆ, ವೆಯ್ಟ್ ಲಾಸ್ ಸರ್ಜರಿಯನ್ನ ಮಾಡ್ತಾರೆ. ಇದ್ರ ಪ್ರೊಸೀಜರ್ ಹೇಗಿರುತ್ತೆ ಡಾಕ್ಟರ್? ಹಂಗಂದ್ರೆ ಏನು, ಲೈಕ್ ಯಾವ ತರ ಈ ಸರ್ಜರಿ ಮಾಡ್ತೀರ? ಸೊ ಸರ್ಜರಿ ಬಗ್ಗೆ ಮಾತಾಡೋದಾದ್ರೆ ಇಟ್ ಈಸ್ ಲೈಕ್ ಲಾಸ್ಟ್ ಡಿಚ್ ಎಫರ್ಟ್. ಅಂದ್ರೆ ನಾವೆಲ್ಲಾ ಟ್ರೈ ಮಾಡ್ಬಿಟ್ಟಿದೀವಿ ಸರ್, ಯಾವ್ದು ವರ್ಕ್ ಆಗ್ತಾ ಇಲ್ಲ, ಕೊನೆಯ ಆಪ್ಷನ್ ಆಗಿ ಸರ್ಜರಿ ಅಂತ ಇಟ್ಕೊಡ್ತೀವಿ. ಅಂಡ್ ಅದ್ರದ್ದು ಇನ್ಸಿಡೆನ್ಸು ಈ ನಡುವೆ ಜಾಸ್ತಿ ಆಗ್ತಾ ಇದೆ. ಸೊ ಏನಕ್ಕೆ ಅಂದರೆ, ಒಂದು ಪೇಷಂಟ್ಸ್ ಲೈಫ್ ಸ್ಟೈಲ್ ಎಷ್ಟೇ ಟ್ರೈ ಮಾಡಿದ್ರು ಒಬ್ಬೊಬ್ಬರಿಗೆ ಮಾಡೋಕ್ಕಾಗಲ್ಲ. ಸೊ ಇನ್ನೂ ಒಂದು ತುಂಬ ಜಾಸ್ತಿ ತೂಕ ಇರೋ ಪೇಷಂಟ್ಸ್ ಬರ್ತಾ ಇದ್ದಾರೆ. ಇವಾಗ ಯಾರೊಬ್ರು 180-200 kg ಪೇಷಂಟ್ ಬಂದರೆ ಅವ್ರಿಗೆ ನೀವು ಎಷ್ಟೇ ಡಯಟ್ರಿ ಮಾಡಿಫಿಕೇಶನ್ ಮಾಡಿದ್ರು ಒಂದು ಲೆವೆಲ್ವರೆಗೂ ಹೋಗ್ತಾರೆ. ಆ ಲೆವೆಲ್ವರೆಗೂ ಇದಾದ ತಕ್ಷಣ ಬಿಯಾಂಡ್ ಅವ್ರಿಗೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅವರಿಗೆ ತುಂಬ ತೂಕದಿಂದ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ.
ಸೊ ಆ ಥರ ಪೇಷಂಟ್ಸಿಗೆ ಬೇರಿಯಾಟ್ರಿಕ್ ಸರ್ಜರಿ ಅದೇ BMI ಬಗ್ಗೆ ಮಾತಾಡಿದ್ವಲ್ಲ. ಸೊ ಯಾವುದೇ ಪೇಷಂಟ್ BMI 40ಕ್ಕಿಂತ ಜಾಸ್ತಿ ಇದ್ದರೆ ಅಥವಾ 35ಕ್ಕಿಂತ ಜಾಸ್ತಿ ಇದ್ಬಿಟ್ಟು ಅವರಿಗೆ ಒಬೇಸಿಟಿಯಿಂದ ತೊಂದರೆಗಳಾಗ್ತಿರುತ್ತೆ. ಅಂದರೆ ಅನ್ಕಂಟ್ರೋಲ್ಡ್ ಶುಗರ್ಸ್ ಇರುತ್ತೆ, ಅನ್ಕಂಟ್ರೋಲ್ಡ್ BP ಇರುತ್ತೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಏಪ್ನಿಯಾ ಅಂತ ಮಲ್ಗಕ್ಕಾಗ್ತಿರಲ್ಲ ರಾತ್ರಿ ಹೊತ್ತು, ಅಥವಾ ಫುಲ್ ಉಸಿರಾಡೋಕ್ಕೆ ತೊಂದರೆ ಆಗ್ತಿರುತ್ತೆ. ಬಿಕಾಸ್ ಒಬೇಸಿಟಿನಲ್ಲಿ ಏನಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಫ್ಯಾಟ್ ಎಲ್ಲ ಎಷ್ಟು ಅಕ್ಯುಮುಲೇಟ್ ಆಗಿ ನಮ್ಮ ಲಂಗ್ಸನ್ನೇ ಫುಲ್ ಪುಷ್ ಮಾಡಿರುತ್ತೆ. ಅವ್ರದ್ದು ಎಕ್ಸ್ರೇ ಮಾಡಿಸಿ ನೋಡಿದ್ರೆ ಈವನ್ ಇನ್ ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಅವ್ರದ್ದು ಲಂಗ್ಸ್ ಸೈಜ್ ವಿಲ್ ಬಿ ವೆರಿ ಸ್ಮಾಲ್, ಬಿಕಾಸ್ ಅದು ಫುಲ್ ಫ್ಯಾಟ್ ಎಲ್ಲ ಅದನ್ನ ಲಂಗ್ಸ್ ಪುಷ್ ಮಾಡಿಬಿಟ್ಟಿರುತ್ತೆ. ಸೊ ಈ ಥರ ಕಂಡೀಷನ್ಸ್ ಎಲ್ಲ ಇದ್ದಾಗ ವಿ ಅಡ್ವೈಸ್ ಬೇರಿಯಾಟ್ರಿಕ್ ಸರ್ಜರಿ ಟು ದೆಮ್. ಸೊ ಯಾವ ಥರ ಬೇರಿಯಾಟ್ರಿಕ್ ಸರ್ಜರೀಸ್ ಇರುತ್ತೆ ಅಂದರೆ ಇಟ್ಸ್ ಪ್ರಿಡಾಮಿನೆಂಟ್ಲಿ ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಅಂದರೆ ಓಪನ್ ಸರ್ಜರಿ ಎಲ್ಲ ಜಾಸ್ತಿ ಯಾರು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಓಪನ್ ಸರ್ಜರಿ ಒಬೀಸ್ ಪೇಷಂಟ್ಸಲ್ಲಿಗೆ ಅಬ್ಡೋಮೆನ್ ಓಪನ್ ಮಾಡಿದ್ರೆ ದೇರ್ ಇಸ್ ಹಾರ್ಡ್ಲಿ ಎನಿ ಸ್ಪೇಸ್ ಇನ್ಸೈಡ್, ಇಟ್ಸ್ ಫುಲ್ ಕಂಪ್ಲೀಟ್ಲಿ ಫ್ಯಾಟ್ ಇರುತ್ತೆ. ಸೊ ಪ್ರಿಡಾಮಿನೆಂಟ್ಲಿ ಐದರ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆರ್ ರೊಬೋಟಿಕ್ ಸರ್ಜರಿ, ಏನು ಕೀ ಹೋಲ್ ಸರ್ಜರಿ ಅಂತ ಹೇಳ್ತೀವಿ, ಅದರಲ್ಲಿ ಮಾಡ್ತೀವಿ. ಸೊ ಬೇಸಿಕಲಿ ಏನು ಮಾಡ್ತೀವಿ ಸರ್ಜರೀಸಲ್ಲಿ ಅಂದರೆ ಈ ಥರ ಪೇಷಂಟ್ಸ್ ಒಂದು ನಾವು ಡಿಸ್ಕಸ್ ಮಾಡ್ದಂಗೆ ಒನ್ ಇಸ್ ಹಾರ್ಮೋನ್ಸ್ ವೇರಿಯೇಷನ್ ಇಂದ ಒಬೆಸಿಟಿ ಆಗಿರ್ಬೋದು. ಆಮೇಲೆ ಒಬ್ಬೊಬ್ರು ಪೇಷಂಟ್ಸ್ ತುಂಬ ಜಾಸ್ತಿ ಊಟ ಮಾಡ್ತಿರ್ತಾರೆ, ಅಂದರೆ ಅವರು ಬೇಕು ಅಂತ ಮಾಡ್ತಿರಲ್ಲ. ಸೊ ಬೇಸಿಕಲಿ ಅವ್ರಿಗೆ ಹೊಟ್ಟೆ ಹಸಿವು ಜಾಸ್ತಿ ಇರುತ್ತೆ. ಸೊ ಆ ಥರ ಪೇಷಂಟ್ಸಿಗೆ ವಿ ಡು ವಾಟ್ ಈಸ್ ನೋನ್ ಆಸ್ ಸ್ಲೀವ್ ಗ್ಯಾಸ್ಟ್ರೆಕ್ಟಮೀಸ್ ಅಂತ ಮಾಡ್ತೀವಿ, ಅಥವಾ ಮಿನಿ ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಮಾಡ್ತೀವಿ, ಅಥವಾ ರೂಯನ್ ಬೈ ಗ್ಯಾಸ್ಟ್ರಿಕ್ ಬೈಪಾಸ್ ಅಂತ ಸರ್ಜರೀಸ್ ಮಾಡ್ತೀವಿ. ಸೊ ಬೇಸಿಕಲಿ ಈ ಸರ್ಜರೀಸಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಅವ್ರದ್ದು ಸ್ಟಮಕ್ ಕೆಪಾಸಿಟಿ ಕಡಿಮೆ ಮಾಡ್ತೀವಿ. ಆಮೇಲೆ ಸ್ಟಮಕ್ಕಲ್ಲೇ ಸರ್ಟನ್ ಸೆಗ್ಮೆಂಟ್ಸ್ ಇರುತ್ತೆ, ಅಂದರೆ ಆ ಸೆಗ್ಮೆಂಟಿಂದ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಆ ಪಾರ್ಟ್ ಆಫ್ ದ ಸ್ಟಮಕ್ಕನ್ನು ತೆಗೆದ್ರೆ ಅವರಿಗೆ ಅರ್ಲಿ ಸೆಟೈಟಿ ಇರುತ್ತೆ. ಅಂದರೆ ಇವಾಗ 3 ಚಪಾತಿ ತಿಂದರೆ ಹೊಟ್ಟೆ ತುಂಬ್ತಿತ್ತು ಮುಂಚೆ, ನನಗೆ ಇವಾಗ ಅರ್ಧ ಚಪಾತಿ ತಿಂದ್ರೆ ಸಾಕು ಹೊಟ್ಟೆ ತುಂಬ್ತಾ ಇದೆ ಆದ್ಮೇಲೆ. ಸೊ ಇದು ಅಡ್ವಾಂಟೇಜ್ ಇರುತ್ತೆ. ಸೊ ಕ್ರಮೇಣ ಅವ್ರದ್ದು ವೆಯ್ಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಮೇನ್ ಅಡ್ವಾಂಟೇಜ್ ಏನು ಅಂದರೆ ಇಟ್ ಈಸ್ ಪರ್ಮನೆಂಟ್ ಸೊಲ್ಯೂಷನ್. ಸೊ ಇವಾಗ ಅವ್ರಿಗೆ 25 ವರ್ಷಕ್ಕೆ ಮಾಡಿಸ್ಕೊಂಡ್ರೆ 50 ವರ್ಷ 60 ವರ್ಷದವರೆಗೂ ಇಟ್ ವಿಲ್ ಬಿ ಆಕ್ಟಿವ್. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಎಷ್ಟೊಂದು ಜನ ನಾರ್ಮಲ್ ಪೇಷಂಟ್ ಸರ್ ನಾನು ಜಾಸ್ತಿ ಊಟನೇ ಮಾಡಲ್ಲ, ನನಗೆ ಆದ್ರೂ ನಾನು ತೂಕ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಜಾಸ್ತಿ ಊಟ ಒಬ್ಬೊಬ್ರು ಎಲ್ಲರಿಗೂ ವೇರಿ ಆಗುತ್ತೆ. ಸೊ ನನಗೆ 4 ಚಪಾತಿ ನಾರ್ಮಲ್ ಇರ್ಬೋದು, ನಿಮ್ಗೆ 4 ಚಪಾತಿ ತಿಂತೀರಾ ನೀವು ಅಂತೀರ, ಆ ಥರ. ಸೊ ಆ ಹಿಸ್ಟ್ರಿ ತೊಗೊಬೇಕು, ಅದು ಇಂಪಾರ್ಟೆಂಟು. ಆಮೇಲೆ ಮನುಷ್ಯಂಗೆ 3 ಹೊತ್ತು ಊಟ ಮಾಡಬೇಕು ಅಂತ ಏನಿಲ್ಲ, ಅದು ನಾವು ಮಾಡ್ಕೊಂಡಿರೋದು. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಸಾಯಂಕಾಲ ಸ್ನ್ಯಾಕ್ಸು, ಮಧ್ಯದಲ್ಲಿ ಜ್ಯೂಸು ಅವೆಲ್ಲ ಸೇರಿ ಆ್ಯಕ್ಚುಲಿ ಕ್ಯಾಲೋರೀಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ವಿಲ್ ಶೂಟ್ ಟು ಮೋರ್ ದೆನ್ 2500 to 3000 ಕಿಲೋ ಕ್ಯಾಲರೀಸ್. ಮನುಷ್ಯ ದಿನಕ್ಕೆ 2 ಹೊತ್ತು ನೀಟಾಗಿ ಊಟ ಮಾಡಿ ವೆಲ್ ಬ್ಯಾಲೆನ್ಸ್ ಫುಡ್ ತಿಂದ್ರು ಸಾಕಾಗುತ್ತೆ. ಹಾಗಾದ್ರೆ ಡಾಕ್ಟರ್, ಈಗ ಒಂದ್ಸತಿ ಇದು ವೆಯ್ಟ್ ಲಾಸ್ ಸರ್ಜರಿ ಮಾಡಿಸಿದ್ರು ಅಂತ ಹೇಳಿದ್ರೆ ನೆಕ್ಸ್ಟ್ ಅವರಿಗೆ ಏನೇ ಅವ್ರು ಫುಡ್ ತಗೊಂಡ್ರು, ಈಗ ಏನು ಬೊಜ್ಜು ಹೆಚ್ಚಾಗುವಂತ ಫುಡ್ ಯಾವ್ದು ಜಂಕ್ ಫುಡ್ ತಗೊಂಡ್ರು, ಸರ್ಜರಿ ಮಾಡಿಸಿದ್ದಾರೆ, ಅದು ಎಫೆಕ್ಟ್ ಆಗಲ್ವಾ ಅವರಿಗೆ? ಎಫೆಕ್ಟ್ ಡೆಫಿನೆಟ್ಲಿ ಆಗೇ ಆಗುತ್ತೆ. ಮುಂಚೆ ಇವಾಗ ನಂದು ಸರ್ಜರಿ ಆಗಿದೆ ಅನ್ಕೊಳ್ಳೋಣ, ಸ್ಲೀವ್ ಗ್ಯಾಸ್ಟ್ರೆಕ್ಟಮಿ ಆಗಿದೆ ಅನ್ಕೊಳ್ಳೋಣ. ಈ ಸ್ಲೀವ್ ಗ್ಯಾಸ್ಟ್ರೆಕ್ಟಮಿಲಿ ಏನು ಮಾಡ್ತೀವಿ ಅಂದರೆ ಒಂದು ಹಾರ್ಮೋನ್ ಪ್ರೊಡ್ಯೂಸಿಂಗ್ ಸ್ಟಮಕ್ ಪಾರ್ಟ್ ಇರುತ್ತೆ, ಫಂಡಸ್ ಅಂತ ಹೇಳ್ತೀವಿ ಸ್ಟಮಕ್. ಅದರಲ್ಲಿ ಒಂದು ಗ್ರೆಲಿನ್ ಅಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಆ ಗ್ರೆಲಿನ್ ಹಾರ್ಮೋನ್ ರಿಲೀಸ್ ಆದರೆ ನಮಗೆ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಸೊ ಆ ಪಾರ್ಟ್ ತೆಗೆದಿರ್ತೀವಿ ಆ್ಯಂಡ್ ಸ್ಟಮಕ್ ಕೆಪಾಸಿಟಿ ಕಡಿಮೆ ಮಾಡಿರ್ತೀವಿ. ಸೊ ಅವ್ರಿಗೆ ಊಟ ಜಾಸ್ತಿ ಮಾಡೋಕ್ಕಾಗಲ್ಲ, ಅದು ಕಾನ್ಸೆಪ್ಟು. ಇವಾಗ ಸಾಲಿಡ್ ತಿನ್ನೋಕ್ಕಾಗಲ್ಲ, ಬಟ್ ನಾನು ಶುಗರ್ದು ಜ್ಯೂಸ್ ಕುಡಿಬೋದು. ದಟ್ ಈಸ್ ಅಗೇನ್ ಹೈ ಕ್ಯಾಲೋರಿ ಫುಡ್ ಅಲ್ವಾ. ಸೊ ಅವಾಗ ವೆಯ್ಟ್ ಗೇನ್ ಆಗೇ ಆಗುತ್ತೆ. ಬಟ್ ಇವಾಗ ಯಾರಿಗೆ ಸರ್ಜರಿ ಆಗಿಲ್ವೋ ಅವರು ಕುಡಿದ್ರೆ ಅವ್ರಿಗೆ 30 kg ಜಾಸ್ತಿ ಆಗ್ಬೋದು. ಸರ್ಜರಿ ಆಗಿರೋರು ಕುಡಿದ್ರೆ 10 kg ಜಾಸ್ತಿ ಆಗ್ಬೋದು. ಬಟ್ ಅದೇ ಎಫೆಕ್ಟ್ ಇರಲ್ಲ, ಬಟ್ ಡೆಫಿನೆಟ್ಲಿ ಎಫೆಕ್ಟ್ ಇರುತ್ತೆ. ಸೊ ಅದಕ್ಕೆ ಯಾವುದೇ ಪೇಷಂಟು ಎಲ್ಲ ಟ್ರೈ ಮಾಡಾದ್ಮೇಲೆ ಸರ್ಜರಿಗೆ ಬಂದ್ರೂ ಎಲ್ಲ ಪೇಷಂಟ್ಸ್ಗೂ ಆಪರೇಟ್ ಮಾಡಲ್ಲ ನಾವು. ಪೇಷಂಟು ಮೋಟಿವೇಶನ್ ಇರಲೇಬೇಕು, ಪೇಷಂಟು ಡಿಟರ್ಮಿನೇಷನ್ ಇರಲೇಬೇಕು. ಸೊ ಅವ್ರ ಡಯಟ್ರಿ ಮಾಡಿಫಿಕೇಶನ್ ಇಂದನೇ ಒಂದು 5 to 10 kg ರಿಡ್ಯೂಸ್ ಮಾಡಬೇಕು ಸರ್ಜರಿಗಿಂತ ಮುಂಚೆ. ಸೊ 1 or 2 months ಫಾಲೋ ಅಪ್ ಅಲ್ಲಿ ಇರ್ತಾರೆ. ಪೇಷಂಟ್ಸ್ ಬಂದ್ರು, ಹಿಸ್ಟ್ರಿ ತೊಗೊಂಡ್ವಿ, ಸರ್ಜರಿ ಮಾಡಿದ್ವಿ, ಆ ಥರ ಬೇರಿಯಾಟ್ರಿಕ್ ಸರ್ಜರಿ ಆ ಥರ ವರ್ಕ್ ಆಗಲ್ಲ. ಸೊ ಫಸ್ಟು ಪೇಷಂಟ್ ಶುಡ್ ಶೋ ಹಿಸ್ ಕಮಿಟ್ಮೆಂಟ್. ಅವರು ಒಂದು 5 kg ಅವ್ರ ಡಯಟ್ರಿ ಮಾಡಿಫಿಕೇಶನ್ಸು, ವರ್ಕೌಟು ಅಥವಾ ಫಿಸಿಕಲ್ ಆಕ್ಟಿವಿಟಿ, ವಾಕಿಂಗ್ ಅದೆಲ್ಲ ಮಾಡಿ ಒಂದು 5 kg ಕಡಿಮೆ ಮಾಡಬೇಕು. ದೆನ್ ನಮಗೂ ಗೊತ್ತು ಆ ಪೇಷಂಟ್ ಹಿ ಇಸ್ ಅ ಗುಡ್ ಪೇಷಂಟ್, he will follow ಏನೇನು ನಾವು ಹೇಳ್ತೀವಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡ್ತಾರೆ. ದೆನ್ he will benefit from the surgery. ಅವಾಗ we do those kind of surgeries ಅಂತ. ಡಾಕ್ಟರ್, ಹಾಗಿದ್ರೆ ಇದರಿಂದ ಈ ಒಂದು ಸರ್ಜರಿಯಿಂದ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ? ಸೈಡ್ ಎಫೆಕ್ಟ್ಸ್ ಅಂದರೆ ಆಸ್ ಸಚ್ ಸೈಡ್ ಎಫೆಕ್ಟ್ಸ್ ಥರ ಏನೂ ಇರಲ್ಲ. ಹೇಳ್ದಂಗೆ ಅದರದ್ದು ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ ಊಟ ಮಾಡಿದ್ದು. ಒಂದೊಂದರಲ್ಲಿ ಬೈಪಾಸ್ ಸರ್ಜರೀಸ್ ಅಂತ ಮಾಡ್ತೀವಿ. ಸೊ ನಾವು ಊಟ ಮಾಡಿದ್ರೆ ಇವಾಗ 2 ರೋಟಿ ತಿಂದರೆ ಆ 2 ರೋಟಿನೂ ನೀಟಾಗಿ ಅಬ್ಸರ್ವ್, ಇವಾಗ ನಾರ್ಮಲ್ ಸರ್ಜರಿ ಆಗಿಲ್ಲ ಅಂದರೆ 2 ರೋಟಿನಲ್ಲಿ ಎಷ್ಟು ಅಬ್ಸರ್ವ್ ಆಗುತ್ತೋ ಅದರದ್ದೊಂದು 20 to 30% ಅಬ್ಸಾರ್ಪ್ಷನ್ ಆಗುತ್ತೆ ಬೇರಿಯಾಟ್ರಿಕ್ ಸರ್ಜರಿ ಆದರೆ. ಸೊ ಅದು ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಇದೆ.
ಸೊ ಏನೇ ಫುಡ್ ತಗೊಂಡ್ರು ಇಟ್ ಶುಡ್ ಬಿ ಹೈ ಇನ್ ನ್ಯೂಟ್ರಿಷನ್. ಸೊ ಸಿನ್ಸ್ ಅಬ್ಸಾರ್ಪ್ಟಿವ್ ಕೆಪಾಸಿಟಿ ಅವ್ರಿಗೆ ಸ್ವಲ್ಪ ಕಡಿಮೆ ಇರುತ್ತಲ್ವಾ, ಸೊ ಅವ್ರದ್ದು ನ್ಯೂಟ್ರಿಷನಲ್ಲಿ ಸ್ವಲ್ಪ ಡೆನ್ಸ್ ಫುಡ್ಡು, ಎಲ್ಲದರಲ್ಲೂ ಬ್ಯಾಲೆನ್ಸ್ಡ್ ಫುಡ್ಡು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್, ಫ್ಯಾಟ್ಸು, ಮಿನರಲ್ಸು, ವೈಟಮಿನ್ಸು ಅವೆಲ್ಲ ವೆಲ್ ಬ್ಯಾಲೆನ್ಸ್ಡ್ ಕ್ವಾಂಟಿಟಿನಲ್ಲಿ ಇರೋ ಫುಡ್ಡು, ಹೋಲ್ ಫುಡ್ ಆ ಥರ ತೊಗೊಳ್ತಾ ಇದ್ರೆ ಮಾಮೂಲಾಗಿ ಏನು ಕಾಂಪ್ಲಿಕೇಶನ್ಸ್ ಆಗಲ್ಲ. ಸೊ ಇಲ್ಲಾಂದರೆ ಒನ್ ಆಫ್ ದ ಕಾಮನ್ ಕಾಂಪ್ಲಿಕೇಶನ್ಸ್ ಇಸ್ ದಿಸ್ ವೈಟಮಿನ್ ಡಿಫಿಷಿಯನ್ಸೀಸು, ಮಿನರಲ್ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಎಲ್ಲರೂ ಫುಲ್ ಬ್ಯಾಲೆನ್ಸ್ಡ್ ಫುಡ್ ತೊಗೊಳಕ್ಕಾಗಲ್ಲ. ಆ ಥರ ತೊಗೊಂಡ್ರೆ ಡೆಫಿನೆಟ್ಲಿ ದಿಲ್ ಬಿ ನೋ ಕಾಂಪ್ಲಿಕೇಶನ್ಸ್. ಅಂದ್ರೆ ಆಪರೇಷನ್ ಆದ್ಮೇಲೆ ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಅವರು? ಲೈಕ್ ಇಷ್ಟು ಟೈಮ್ ರೆಸ್ಟ್. ಈಗ ಯೂಶಲಿ ಆಪರೇಷನ್ ಅಂದಾಗ ಜನರಿಗೆ ಏನನ್ಸುತ್ತೆ ಅಂದ್ರೆ ಭಯ ಇರುತ್ತೆ, ಅದಾದ್ಮೇಲೆ ನಾವು ರೆಸ್ಟ್ ತಗೋಬೇಕು ಆ ಥರ ಎಲ್ಲ ಇರುತ್ತೆ. ಸೊ ಈ ಆಪರೇಷನ್ ಅಲ್ಲಿ ವೆಯ್ಟ್ ಲಾಸ್ ಸರ್ಜರಿಯಲ್ಲಿ ಯಾವ ರೀತಿ ಕೇರ್ ತಗೋಬೇಕಾಗುತ್ತೆ? ಸೊ ಬೇಸಿಕಲಿ ನಾರ್ಮಲಿ ಒಂದು 2 to 3 days ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಪೇಷಂಟ್ಸನ್ನ. ಅದಾದ್ಮೇಲೆ 1 ತಿಂಗಳವರೆಗೂ ನಮ್ದು ಸ್ಪೆಸಿಫಿಕ್ ಡಯಟ್ ಇರುತ್ತೆ. ಸೊ ಅದಾದ್ಮೇಲೆ ಹಿ ಈಸ್ ಆನ್ ಹಿಸ್ ಓನ್, ಆಸ್ ಇನ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್, ಫಿಸಿಕಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್, ಮ್ಯಾರೇಜ್, ಚೈಲ್ಡ್ ಬೇರಿಂಗ್ ಏನು ತೊಂದರೆ ಆಗಲ್ಲ, ಎಲ್ಲ ನಾರ್ಮಲ್. ದೇ ಕ್ಯಾನ್ ಜಸ್ಟ್ ಫರ್ಗೆಟ್ ಅವ್ರು ಸರ್ಜರಿ ಆಗಿದೆ ಅಂತ ಮರ್ತ್ಕೊಬೋದು, ಆ ಥರವರೆಗೂ ಹೋಗುತ್ತೆ. ಸೊ ಸರ್ಜರಿ ಬಗ್ಗೆ ಆ ಥರ ಏನೂ ಇರಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ನೀವು ಕರೆಕ್ಟ್ಲಿ ಪಾಯಿಂಟ್ ಔಟ್ ಮಾಡ್ದಂಗೆ ನಾನೆಲ್ಲ ನಾರ್ಮಲ್ ಇದೆಯಲ್ಲ ಸರ್, ನಾನು ಯಾಕೆ ಸರ್ಜರಿ ಮಾಡಿಸ್ಕೊಬೇಕು ಅಂತ. ದ ಫಸ್ಟ್ ಥಿಂಗ್ ಯಾರಾದರೂ ಅರ್ಥ ಮಾಡ್ಕೊಬೇಕು ಅಂದರೆ, ಒಬಿಸಿಟಿ ಈಸ್ ಅ ಡಿಸೀಸ್ ಇನ್ ಇಟ್ ಸೆಲ್ಫ್. ಒಬಿಸಿಟಿ ಈಸ್ ನಾಟ್ ನಾರ್ಮಲ್. ಯಾಕೆ ಜನಕ್ಕೆ ಗೊತ್ತಾಗಲ್ಲ ಅಂದರೆ, ನಾನು ಹೇಳ್ದಂಗೆ ಅವ್ರ ಲೈಫ್ ಸ್ಟೈಲ್ನ ಅವ್ರು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾರೊಬ್ರು 140-150 kg ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗಿರುತ್ತೆ. ಅಂದರೆ ಇವಾಗ ಯಾವುದೋ ಒಂದು ಚಿಕ್ಕ ಕಾರಲ್ಲಿ ಕೂತ್ಕೊಳ್ತಾನೆ ಇರಲ್ಲ, ಅದನ್ನು ಅವ್ರು ಅವಾಯ್ಡ್ ಮಾಡಿ ಅವ್ರಿಗೆ ಬಂದ್ಬಿಟ್ಟಿರುತ್ತೆ ಇದೇ ನಾರ್ಮಲ್ ಲೈಫು ಅಂತ. ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಎಷ್ಟೊಂದು ಜನ ಪೇಷಂಟ್ ಸರ್ಜರಿ ಆದ್ಮೇಲೆ ಬರ್ತಾರಲ್ಲ, ಸೊ ಯು ಶುಡ್ ಸಿ ದ ಸ್ಮೈಲ್ ಆನ್ ದೇರ್ ಫೇಸ್. ಒಬೇಸಿಟಿ ಇಸ್ ಅ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಡಿಪ್ರೆಷನ್. ಒಬೀಸ್ ಪೇಷಂಟ್ಸ್ ಅಲ್ಲಿ ತುಂಬಾ ಜನಕ್ಕೂ ಡಿಪ್ರೆಷನ್ ಎಲ್ಲ ಇರುತ್ತೆ. ಸೊ ಆಟೋಮ್ಯಾಟಿಕಲಿ ಇದರ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಲ್ಲ. ಸೊ ಒನ್ ಸರ್ಜರಿ ಇಸ್ ಡನ್, ಒಂದು 6 months to 1 year ಆದ್ಮೇಲೆ ಫಾಲೋ ಅಪ್ ಆದಮೇಲೆ ದೇ ವಿಲ್ ಬಿ ಸೋ ಹ್ಯಾಪಿ. ಆ್ಯಂಡ್ ಫಿಸಿಕಲ್ ಆಕ್ಟಿವಿಟಿ ಅಂತ ಎಷ್ಟೊಂದು ಜನ ಡಾನ್ಸ್ ಕ್ಲಾಸಿಗೆ ಸೇರ್ಕೊಂಡಿರ್ತಾರೆ, ಎಷ್ಟೊಂದು ಜನಕ್ಕೆ ಮಕ್ಕಳಾಗಿರ್ತಾರೆ, ಎಷ್ಟೊಂದು ಜನ ಡಯಾಬಿಟಿಸ್ ಇನ್ಸುಲಿನಲ್ಲಿ ಇದ್ದವರು ಇಲ್ಲ ಟ್ಯಾಬ್ಲೆಟ್ ಆಗಿರ್ತಾರೆ, ಇಲ್ಲ ಡಯಾಬಿಟಿಸೇ ಕಂಪ್ಲೀಟ್ಲಿ ಕ್ಯೂರ್ ಆಗೋಗಿರುತ್ತೆ, ನಿದ್ದೆ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ಆಟೋಮ್ಯಾಟಿಕಲಿ ಇಟ್ ವಿಲ್ ರಿಫ್ಲೆಕ್ಟ್ ಇನ್ ದರ್ ಕ್ವಾಲಿಟಿ ಆಫ್ ಲೈಫ್. ಸೊ ಫಸ್ಟ್ ಥಿಂಗ್ ಯಾರೇ ಅರ್ಥ ಮಾಡ್ಕೊಬೇಕು ಅಂದರೆ, ಒಬಿಸಿಟಿ ಇಸ್ ಅ ಡಿಸೀಸ್. ಅದನ್ನು ಹೆಂಗಾದರೂ ನೀಡ್ ನಾಟ್ ಬಿ ಸರ್ಜರಿ ಆಲ್ ದ ಟೈಮ್, ಬಟ್ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಚೇಂಜಸ್ ಆ್ಯಂಡ್ ವರ್ಕಿಂಗ್ ಔಟ್ ಡೆಫಿನೆಟ್ಲಿ ಯಾರಾದರೂ ಮಾಡ್ಬೋದು. ಸೊ ದೇ ಶುಡ್ ಸ್ಟಾರ್ಟ್ ಇಟ್ ರೈಟ್ ಫ್ರಮ್ ಟುಡೇ ಓನ್ಲಿ. ಸೊ ಟುಡೇ ಇಸ್ ದ ಬೆಸ್ಟ್ ಡೇ. ಸೊ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ದೆನ್ ದೇ ವಿಲ್ ಟೇಕ್ ದ ರೈಟ್ ಡಿಸಿಷನ್ಸ್ ಅಟ್ ರೈಟ್ ಟೈಮ್. ನೀವು ಹೇಳಿದ್ರಿ ಈಗ ಆಫ್ಟರ್ ಸರ್ಜರಿ ಅಥವಾ ಆಫ್ಟರ್ ನಿಮ್ಮ ಹತ್ರ ಬಂದ್ಮೇಲೆ ಮೆಡಿಕೇಶನ್ ಆದ್ಮೇಲೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ, ಯಾಕಂದ್ರೆ ಅದು ವರ್ಕ್ ಆಗಿರುತ್ತೆ ಅಂತ. ಆದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಡಾಕ್ಟರ್, ಒಬೆಸಿಟಿ ಇದೆ, ತುಂಬಾ ದಪ್ಪ ಇದ್ದಾರೆ ಅಂದಾಗ, ಸ್ಪೆಷಲಿ ಅದು ಯಂಗ್ಸ್ಟರ್ಸ್ ಅಲ್ಲಿ ಇರುತ್ತೆ. ಯಾರಾದ್ರೂ ಸ್ವಲ್ಪ ಗೇಲಿ ಮಾಡಿದ್ರೆ, ಹೇ ನೀನ್ ದಪ್ಪ ಇದೆಯಾ, ವೆಯ್ಟ್ ಇದೆಯಾ ಅಂದಾಗ ಅವ್ರು ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ. ಕೆಲವೊಂದು ಎಷ್ಟೋ ಸುಸೈಡ್ ಕೇಸ್ಗಳನ್ನ ಕೂಡ ನಾವು ನೋಡಿರ್ತೀವಿ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಮೆಡಿಸಿನ್ ಇದೆ, ಅದಕ್ಕೆ ಫಿಸಿಕಲ್ ಆಕ್ಟಿವಿಟಿ ಮುಖಾಂತರ ಕ್ಯೂರ್ ಮಾಡ್ಬೋದು, ಏನಿಲ್ಲ ಅಂದ್ರೆ ಕಡೆಗೆ ಒಂದು ಸರ್ಜರಿನಾದ್ರೂ ಆ ಒಂದು ಆಪ್ಷನ್ ಇದೆ. ಹಂಗಿದ್ರು ಕೂಡ ಯಾರೋ ಒಬ್ರು ಹೇಳಿದ್ರು, ನಮ್ಮನ್ನ ಗೇಲಿ ಮಾಡ್ಕೊಂಡ್ರು ಅಂದ್ರೆ ಫುಲ್ ಸೈಕಾಲಜಿಕಲಿ ಫುಲ್ ಡೌನ್ ಆಗ್ತಾರೆ, ಅವ್ರ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಸೊ ನಾವು ಹೇಳ್ದಂಗೆ ಒಬೆಸಿಟಿ ಇಸ್ ಅ ಡಿಸೀಸ್. ಸೊ ಅದನ್ನ ಫಸ್ಟ್ ರೆಕಗ್ನೈಸ್ ಮಾಡ್ಕೊಬೇಕು. ಆ್ಯಂಡ್ ಇಟ್ ಈಸ್ ಟ್ರೀಟಬಲ್. ಎಷ್ಟೇ ತೂಕ ಇದ್ರೂ ದೇರ್ ಇಸ್ ಟ್ರೀಟ್ಮೆಂಟ್ ಫಾರ್ ಎವ್ರಿಥಿಂಗ್. ನಾವು ಅದೇ ಹೇಳ್ದಂಗೆ BMI ಪ್ರಕಾರ ಟ್ರೀಟ್ಮೆಂಟ್ ಇದೆ. ಸೊ 25 to 30 ಎನಿ ಡಯಟಿಷಿಯನ್ನ ಮೀಟ್ ಮಾಡಿದ್ರು ಸಾಕು. ಸೊ ಅವರೇ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಅದನ್ನ ಒಂದು 6 months to 1 year ಮಾಡಿದ್ರೆ ಆಟೋಮ್ಯಾಟಿಕಲಿ ವೆಯ್ಟ್ ರಿಡಕ್ಷನ್ ಸ್ಟಾರ್ಟ್ ಆಗುತ್ತೆ. 30 to 35 ಸ್ವಲ್ಪ ಮೆಡಿಕೇಶನ್ಸ್ ಕೊಡ್ಬೋದು, ಅಥವಾ ವೆರಿ ಲೋ ಕ್ಯಾಲೋರಿ ಫುಡ್ ಅಂತ. ಹೋಮ್ ಮೇಡ್ ಫುಡ್, ನೀವು ಸ್ಪೆಸಿಫಿಕ್ ಫುಡ್ ಐಟಮ್ಸ್ ಅಂತ ಏನೂ ಬೇಡ. ಹೋಮ್ ಮೇಡ್ ಫುಡ್ಡಲ್ಲೇ ಇಫ್ ಒಬ್ರು ಒಳ್ಳೆ ಡಯಟಿಷಿಯನ್ನ ಮೀಟ್ ಆದರೆ ದೇ ವಿಲ್ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ, ಹೆಂಗೆ ಲೋ ಕ್ಯಾಲೋರಿ ಫುಡ್ ತೊಗೊಬೇಕು ಏನು ಅಂತ. ಅದು ಹೋಮ್ ಮೇಡ್ ಫುಡ್ಡಲ್ಲೇ ನೀವು ಮಾಡ್ಕೋಬೋದು. 35ಗಿಂತ ಜಾಸ್ತಿ ಇದ್ದರೆ ಯು ಕ್ಯಾನ್ ಮೀಟ್ ಅಪ್ ವಿತ್ ದ ಡಾಕ್ಟರ್ ಆ್ಯಂಡ್ ಅಕಾರ್ಡಿಂಗ್ಲಿ ನಾನು ಡಯಟಲ್ಲೇ ಮಾಡ್ತೀನಿ. ಯಾಕಂದರೆ ನಮ್ಮ ಹತ್ರ ಪೇಷಂಟ್ಸ್ ಆ ಥರದವರು ಇದ್ದಾರೆ, 35ಗಿಂತ BMI ಜಾಸ್ತಿ ಇರುತ್ತೆ ವಿತ್ ಕೋಮಾರ್ಬಿಡಿಟೀಸ್. ಅವಾಗ ಸರ್ ನನಗೆ ಸರ್ಜರಿ ಅಂದರೆ ಭಯ, ನಾನು ಡಯಟ್ ಮಾಡ್ಕೊಂಡು ಟ್ರೈ ಮಾಡ್ತೀನಿ, ಮಾಡ್ಬೋದು. ಸೊ ನಿಮ್ಮದು ವಿಲ್ ಪವರು ನಿಮ್ಮ ಡಿಟರ್ಮಿನೇಷನ್ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಇಲ್ಲ ಸರ್ ನನಗೆ ಮಾಡಿದ್ದೀನಿ, ಟ್ರೈ ಮಾಡಿದ್ದೀನಿ, ಆಗ್ತಾನೆ ಇಲ್ಲ ಅಂದರೆ ಸರ್ಜರಿ ಮಾಡಿಸ್ಕೊಬೋದು. ಸರ್ಜರಿ ಇಸ್ ಕಂಪ್ಲೀಟ್ಲಿ ಸೇಫ್ ಆ್ಯಂಡ್ ತುಂಬ ದೊಡ್ಡ ಕಟ್ ಮಾಡೋದು ಆ ಥರ ಏನೂ ಇಲ್ಲ. ಇವಾಗ ರೊಬೋಟಿಕ್ ಸರ್ಜರಿ ಎಲ್ಲ ಬಂದು ಇಟ್ಸ್ ಹಾರ್ಡ್ಲಿ 5 mm, 6 mm, 8 mm ಥರ ಚಿಕ್ಕ ಕಟ್ಸ್ ಇರುತ್ತೆ ಅಬ್ಡೊಮೆನಲ್ಲಿ. ಒಂದು ತಿಂಗಳಾದ್ಮೇಲೆ ಆ ಕಟ್ ಎಲ್ಲಿದೆ ಅನ್ನೋದನ್ನು ಕಾಣಿಸಲ್ಲ. ಸೊ ಆ ಥರ ಇರುತ್ತೆ. ಸೊ ಎಲ್ಲದಕ್ಕೂ ಎಲ್ಲ ಫೇಸಸಲ್ಲೂ ಟ್ರೀಟ್ಮೆಂಟ್ ಇದೆ. ಸೊ ನೀವು ಏನೂ ಮಾಡಲಿಲ್ಲ ಅಂದರೆ ಆವಾಗ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ನಾವು ನೋಡಿದ್ದೀವಲ್ಲ ಎಷ್ಟೊಂದು ಪೇಷಂಟ್ಸು ತುಂಬ ತೂಕ ಇರೋರು ಸರ್ಜರಿನೇ ಅಂತ ಅಲ್ಲ, ಸೊ ಅದೊಂದು ಪ್ರೋಗ್ರಾಮ್ಗೆ ಬರ್ತಾರೆ.
ಯಾರೋ ಡಯಟಿಷಿಯನ್ನ ಮೀಟ್ ಆಗ್ತಾರೆ, 1 ತಿಂಗಳು ಡಯಟ್ ಮಾಡ್ತಾರೆ, 1 ತಿಂಗಳಲ್ಲಿ 1 kg 2 kg ಕಡಿಮೆ ಆಗುತ್ತೆ, ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಸೊ ಅವಾಗ ದಟ್ಸ್ ಲೈಕ್ ಅ ಪಾಸಿಟಿವ್ ರಿಎನ್ಫೋರ್ಸ್ಮೆಂಟ್ ಟು ದೆಮ್. 1 kg ಆಗಿದ್ದು 2-3 ತಿಂಗಳಲ್ಲಿ 5 kg ಆಗುತ್ತೆ, 6 ತಿಂಗಳಾದ್ಮೇಲೆ 10 kg ಆಗುತ್ತೆ. ಆ ತೂಕ ದಿನಾಗ್ಲೂ ಒಂದು ತಿಂಗಳು ಮೆಷರ್ ಮಾಡ್ಕೊಂಡೆ ದೇ ವಿಲ್ ಬಿ ಹ್ಯಾಪಿ. ಸೊ ದ ಡಿಪ್ರೆಷನ್ ವಿಲ್ ಬಿ ಗಾನ್. ಸೊ ಆ ಥರ ಡಿಪ್ರೆಷನ್ ಥರ ಏನಾದರೂ ಯಾರಿಗಾದ್ರು ಅನಿಸ್ತಾ ಇದ್ರೆ ಫಸ್ಟ್ ಥಿಂಗ್ ಏನು ಮಾಡಬೇಕು ಅಂದರೆ ಸ್ಟೆಪ್ ಔಟ್ ಆಫ್ ಯುವರ್ ಹೌಸ್ ಆ್ಯಂಡ್ ಮೀಟ್ ಅ ಪರ್ಸನ್ ಹೂ ಇಸ್ ವೆಲ್ ನೋನ್ ಇನ್ ಡೀಲಿಂಗ್ ವಿತ್ ಆಲ್ ದೀಸ್ ಥಿಂಗ್ಸ್. ಆಟೋಮ್ಯಾಟಿಕಲಿ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್. ನೀವು 140ರಿಂದ 100 kg ವರೆಗೂ ಕಾಯಬೇಕಾಗಿಲ್ಲ ಖುಷಿ ಆಗೋಕ್ಕೆ. 140ರಿಂದ 135 ಆಯಿತು ಅಂದ್ರೂ ಯು ವಿಲ್ ಬಿ ಹ್ಯಾಪಿ. ಬಟ್ ಆ ಸ್ಟೆಪ್ ತಗೊಬೇಕು. ಆ ಸ್ಟೆಪ್ ತಗೊಳ್ಳಿ, ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಯಾರೋ ಏನೋ ಹೇಳ್ತಾರೆ ಅಥವಾ ನಂಗೆ ಒಬೆಸಿಟಿ ಹೆಚ್ಚಾಗಿದೆ ಅಂತ ಕೂತ್ರೆ ಆಗೋದಿಲ್ಲ. ಸೊ ಸೊಲ್ಯೂಷನ್ ಹುಡ್ಕೋಬೇಕಾಗತ್ತೆ. ಡೆಫಿನೆಟ್ಲಿ ಸೊಲ್ಯೂಷನ್ ಇದ್ದೇ ಇರುತ್ತೆ. ವಾಟ್ ಎವರ್ ಮೈಟ್ ಬಿ ದ ವೇಟ್, ಯಾವುದೇ ಕೋಮಾರ್ಬಿಡಿಟಿ ಇರಲಿ, ಏನೇ ಇದಿರಲಿ, ಡೆಫಿನೆಟ್ಲಿ ದೇರ್ ಇಸ್ ಹೆಲ್ಪ್. ಡಿಲೇ ಮಾಡಿದ್ರೆ ಏನ್ ತೊಂದರೆ ಆಗುತ್ತೆ ಅಂದ್ರೆ, ಇವಾಗ ಹೇಳಿದ್ನಲ್ಲ, ಇವಾಗ ನೀ ಜಾಯಿಂಟ್ ಎಲ್ಲ ಇದಾಗೋದು, ಸೌದೋಗೋದು ಅವೆಲ್ಲ ಇತ್ತು, ದೇರ್ ಆಲ್ ಇರ್ರಿವರ್ಸಿಬಲ್. ಒಂದ್ಸಲ ಜಾಯಿಂಟ್ ಸೌದೋಯ್ತು ಅಂದ್ರೆ ಅದು ಮತ್ತೆ ಸರಿ ಹೋಗಕ್ಕಾಗಲ್ಲ. ಅದು ನೀವು ಸರ್ಜರಿ ಮಾಡಿಸ್ಕೊಂಡು ತೂಕ ಕಡಿಮೆ ಆದ್ರೂ ಎಲ್ಲಿವರೆಗೂ ಡ್ಯಾಮೇಜ್ ಆಗಿದೆಯೋ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅಷ್ಟೇ. ಅದು ಕ್ಲೀನ್, ಅದನ್ನ ಚೆನ್ನಾಗಿ ಮಾಡೋಕ್ಕಾಗಲ್ಲ. ಬಟ್ ಸರ್ಟನ್ ಕಂಡೀಷನ್ಸ್ ಆರ್ ರಿವರ್ಸಿಬಲ್. ಇವಾಗ ಹೇಳಿದಂಗೆ PCOD, ಇನ್ಫರ್ಟಿಲಿಟಿ, ಆಮೇಲೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಅವೆಲ್ಲ ಸ್ವಲ್ಪ ಮೆಡಿಕೇಶನ್ಸ್ ಎಲ್ಲ ತಗೊಳ್ಳೋದೆಲ್ಲ ಕಡಿಮೆ ಆಗುತ್ತೆ. ಎಷ್ಟೊಂದು ಜನಕ್ಕೆ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ವೇಟ್ ರಿಡಕ್ಷನ್ ಇಸ್ ಗುಡ್. ಡಾಕ್ಟರ್, ಹಾಗಿದ್ರೆ ಈ ಒಬೆಸಿಟಿನ ಕಡಿಮೆ ಮಾಡ್ಕೋಬೇಕು, ನನ್ನ ಬಾಡಿನ ಫಿಟ್ ಆಗಿ ಇಟ್ಕೋಬೇಕು ಅಂದ್ರೆ ಈ ಒಂದು ಪರ್ಫೆಕ್ಟ್ ಡಯಟ್ ಪ್ಲಾನ್, ಆ ಚಾರ್ಟ್ ಹೇಗಿರುತ್ತೆ ಡಾಕ್ಟರ್ ಫುಡ್ ಅಲ್ಲಿ? ಸೊ ಒಂದು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂದ್ರೆ ಒಂದೇ ಸಲಕ್ಕೆ ಜಾಸ್ತಿ ತಿನ್ನೋದು ಬಿಟ್ಟು ನಮ್ಮ ಊಟನ ಡಿವೈಡ್ ಮಾಡ್ಕೊಂಡು ತಿನ್ಬೇಕು ಒಂದು. ಇನ್ನೂ ಒಂದು ಎನರ್ಜಿ ಡೆನ್ಸ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏನು ಜಂಕ್ ಫುಡ್ ಅಂತ ಹೇಳ್ತೀವಿ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಅದನ್ನ ಅವಾಯ್ಡ್ ಮಾಡಬೇಕು. ಅಂದ್ರೆ ಜನ ಅವಾಯ್ಡ್ ಮಾಡಲ್ಲ, ತಗೊಬೋದು, ಬಟ್ ವಾರಕ್ಕೆ 1 ಸಲ 2 ಸಲ ಆ ಥರ ದಿನಾಗಲೂ ತೊಗೊಳಕ್ಕೆ ಹೋಗಬಾರ್ದು. ಆಮೇಲೆ ಫುಡ್ ಶುಡ್ ಬಿ ರಿಚ್ ಇನ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಪ್ರೋಟೀನ್ಸ್, ಫಿಶ್, ಮೀಟ್ ಅವೆಲ್ಲ ಓಕೆ. ವಾಟ್ ಎವರ್ ಮೈಟ್ ಬಿ ದ ಯಾವುದೇ ಫುಡ್ ತೊಗೊಂಡ್ರು ಇಟ್ ಶುಡ್ ಬಿ ಇನ್ ಸ್ಮಾಲ್ ಕ್ವಾಂಟಿಟೀಸ್. ನಾರ್ಮಲ್ ಆಗಿ ಹೆಂಗೆ ಡಿವೈಡ್ ಮಾಡ್ತೀವಿ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್, ಫ್ಯಾಟ್ಸು, ವೈಟಮಿನ್ಸು, ಮಿನರಲ್ಸ್, ಈ ಥರ ಮೇಜರ್ ಕಾಂಪೊನೆಂಟ್ಸ್ ಆಫ್ ದ ಫುಡ್. ಕಾರ್ಬೋಹೈಡ್ರೇಟ್ ಶುಡ್ ಬಿ ಅರೌಂಡ್ 60%, ಪ್ರೋಟೀನ್ ಶುಡ್ ಬಿ ಅರೌಂಡ್ 25%, 25 to 30%, ಆ್ಯಂಡ್ ಫ್ಯಾಟ್ ಶುಡ್ ಬಿ ಅರೌಂಡ್ 15 to 20%. ಸೊ ಈ ಥರ ಡಿವೈಡ್ ಆಗಿರುತ್ತೆ ಮಾಮೂಲಾಗಿ. ಸೊ ಯಾವುದೇ ನೀವು ಡಯಟಿಷಿಯನ್ ಮೀಟ್ ಮಾಡಿದ್ರು ದೇ ವಿಲ್ ಗಿವ್ ಯು ಎ ಗುಡ್ ಚಾರ್ಟ್. ಸೊ ಯಾವುದೇ ಫುಡ್ ತೊಗೊಳ್ತಾ ಇದ್ರು ಒಂದು, ಸೊ ಬಿಕಾಸ್ ಆಫ್ ದಿಸ್ ಇಂಟರ್ನೆಟ್ ಆ್ಯಂಡ್ ಆಲ್, ಕ್ಯಾಲೋರೀಸ್ ಮೆಷರ್ ಮಾಡ್ಬೋದು ಆರಾಮಾಗಿ. ಕ್ಯಾಲೋರೀಸ್ ಎಲ್ಲ ಬಿಕಮ್ ಕ್ಯಾಲೋರಿ ಕಾನ್ಷಿಯಸ್, ಸಿಂಪಲ್ ಆಸ್ ದಟ್. ಸೊ ಯಾವುದೇ ಫುಡ್ ತೊಗೊಂಡ್ರು ಅಪ್ರಾಕ್ಸಿಮೇಟ್ಲಿ ಒಂದು ಕ್ಯಾಲೋರೀಸ್ ಮೆಷರ್ ಮಾಡ್ಬೋದು. ಒಂದು ವಾರದಲ್ಲಿ ನೀವು ಏನೇನು ಫುಡ್ ತೊಗೊಳ್ತಾ ಇದ್ದೀರಾ ಅಂತ ನೀವೇ ಚಾರ್ಟ್ ಮಾಡ್ಬೋದು. ಅಕಾರ್ಡಿಂಗ್ಲಿ ನೀವು ಮಾಡಿಫೈ ಮಾಡ್ಕೊಂಡು ಹೋಗ್ಬೋದು. ಎಲ್ಲರಿಗೂ ಗೊತ್ತು ಜಂಕ್ ಫುಡ್, ಕಾರ್ಬೋನೇಟೆಡ್ ಫುಡ್ ತೊಗೊಬಾರ್ದು ಅಂತ, ಬಟ್ ಆದರೂ ತೊಗೊಳ್ತೀವಿ. ತೊಗೊಳೋದು ಬೇಡ ಅಂತ ಹೇಳಲ್ಲ. ಅದು ಕಮ್ಮಿ ಕ್ವಾಂಟಿಟಿ ಮಾಡಿಬಿಟ್ಟು ನ್ಯೂಟ್ರಿಷಿಯಸ್ ಫುಡ್, ಹೈ ಫೈಬರ್ ಫುಡ್ ವಿಚ್ ಇಸ್ ರಿಚ್ ಇನ್ ಪ್ರೋಟೀನ್ಸ್ ಆ್ಯಂಡ್ ಆಲ್, ಆ ಥರ ಫುಡ್ ತೊಗೊಂಡ್ರೆ ಒಳ್ಳೆಯದು. ಆ್ಯಂಡ್ ಅರ್ಲಿ ಡಿನ್ನರ್ ಈಸ್ ಆಲ್ಸೋ ಗುಡ್, ಲೈಕ್ 6 PM 7 PM ಮಾಡಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ 9 AM ಮಾಡಿದ್ರೆ ಇಸ್ ಎ ಲಾಂಗ್ ಗ್ಯಾಪ್. ಸೊ ಅದು ಹೇಳ್ದಂಗೆ ದ ಹಂಟಿಂಗ್ ಗ್ಯಾದರಿಂಗ್ ಆ ಜೀನ್ಸ್ ಎಲ್ಲ ಇರೋದು ನಮ್ದು. ಆ ಜೀನ್ಸ್ 1000 ವರ್ಷದಲ್ಲಿ ಜೀನ್ಸ್ ಜಾಸ್ತಿ ಚೇಂಜ್ ಆಗಲ್ಲ. ಸೊ ಫಾಸ್ಟಿಂಗ್ ಈಸ್ ಆಲ್ವೇಸ್ ಗುಡ್ ಫಾರ್ ಹೆಲ್ತ್. ಸೊ ಇನ್ ದಟ್ ವೇ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಯಾವ ರೀತಿಯಾಗಿ ಒಬೇಸಿಟಿನ ಕಂಟ್ರೋಲ್ ಮಾಡ್ಬೋದು, ಫುಡ್ ಯಾವ ರೀತಿ ತಗೋಬೇಕು, ಮೇನ್ಲಿ ಹೇಳಿದ್ರಿ ನಾವು ಎಷ್ಟು ತಗೋತೀವೋ ಅಷ್ಟೇ ಕ್ಯಾಲೋರಿನ ನಾವು ಬರ್ನ್ ಮಾಡಬೇಕಾಗುತ್ತೆ, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗುತ್ತೆ. ನಮ್ಮ ಇವಾಗಿನ ಈ ಒಂದು ಲೈಫ್ ಸ್ಟೈಲ್ ಏನಿದೆ ಅದರಿಂದಾಗಿ ಕೂಡ ಈ ಒಬೇಸಿಟಿ ಬರುವಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದೀರಾ. ಸೊ ಅದು ಒಂದು ರೀತಿಯಲ್ಲಿ ಹಿಂಗೆ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮವನ್ನು ನೋಡ್ತಿರೋರಿಗೆ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ನಮ್ಮ ಫುಡ್ ಕಲ್ಚರ್ನ ಇಂಪ್ರೂವ್ ಮಾಡಬೇಕಾಗತ್ತೆ, ಜಂಕ್ ಫುಡ್ನ ಜಾಸ್ತಿ ತಿನ್ನಬಾರ್ದು, ಸೊ ಆ ಕಡೆ ಈ ಕಡೆ ಓಡಾಡಬೇಕು, ಕೂತಲ್ಲೇ ಕೂರಬಾರ್ದು, ಸನ್ಲೈಟಿಗೆ ಬರಬೇಕು. ಸೊ ಎಲ್ಲ ಇನ್ಫಾರ್ಮೇಶನ್ ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು.